ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್, ಯುನಿಬಿ ಕುಕೀಸ್ ಕ್ಲೀನಿಂಗ್ ಪಾರ್ಟ್ನರ್, ಗಾಲಾ ನೋಡಸ್ಟ್ ಬ್ರೂಮ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಅವರೇ, ಯಾರನ್ನ ಕರೆಸ್ತಾ ಇದ್ದೀರಾ, ಏನು ವಿಶೇಷವಾದಂತ ಅಡಿಗೆನ ಮಾಡಿಸ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸುಚಿತ್ರ ಅವರು. ಅದ್ಭುತವಾಗಿ ಏನೋ ಮಾಡಿ ತೋರಿಸ್ತೀನಿ ಮುರಳಿ ಅವರೇ, ಒಂದ್ಸರಿ ತಿನ್ನೋಡಿ ಹೆಂಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನೇ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಸುಚಿತ್ರ ಅವರೇ ನಮಸ್ಕಾರ ಮೇಡಮ್. ಬನ್ನಿ ಮೇಡಮ್. ನಮಸ್ಕಾರ ಮೇಡಮ್. ಏನ್ ಫುಲ್ಲು ಸ್ಮಾರ್ಟ್ ಆಗಿ ಬರ್ತಾ ಇದ್ದೀರಾ? ಸ್ಮಾರ್ಟ್ ಕುಕಿಂಗ್. ಓಕೆ, ಸ್ಮಾರ್ಟ್ ಕುಕಿಂಗ್ ಅಲ್ಲಿ ಸುಚಿತ್ರ ಅವ್ರು ಬಂದಿದ್ದಾರೆ. ಏನ್ ಮಾಡ್ತಾ ಇದೀರಾ ಸುಚಿತ್ರ ಅವ್ರು? ಇಷ್ಟೊಂದು ಮೀನ್ ತಂದಿದ್ದೀರಾ, ಕುಂದಾಪುರಕ್ಕೆ ಹೋಗಿದ್ರಾ? ಇಲ್ಲೇ ಸಿಗುತ್ತಲ್ಲ ಎಲ್ಲ. ನಾನು ಅನ್ಕೊಂಡೇನೋ ಉಡುಪಿ ಹೋಗಿ ಎರಿಕತ್ರ ಇಸ್ಕೊಂಡ್ಬಂದಿದ್ದೀರಾ. ಮಂಗಳೂರು ಸೈಡ್ ರೆಸಿಪಿನೇ ಇದು. ಏನ್ ಮಾಡ್ತಾ ಇದೀರಾ? ಕೋಸ್ಟಲ್ದು ರವಾ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ. ಓಕೆ, ರವಾ ಫಿಶ್ ಫ್ರೈ ಮಾಡಕ್ಕೆ ಏನೇನ್ ತಂದಿದ್ದೀರಾ ಸುಚಿತ್ರ ಅವರೇ? ರವಾ ಫಿಶ್ ಫ್ರೈ ಬೇಕಾಗುವ ಸಾಮಗ್ರಿಗಳು: ಮೀನು, ಬ್ಯಾಡಗಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಕ್ಕಿ ಹಿಟ್ಟು, ನಿಂಬೆ ರಸ, ಚಿರೋಟಿ ರವೆ, ಉಪ್ಪು, ಎಣ್ಣೆ. ಇಷ್ಟಿದೆ ಸಾಕಾ? ಇಷ್ಟೇ ಕಡಿಮೆ ಇಂಗ್ರೀಡಿಯೆಂಟ್ಸ್, ಒಳ್ಳೆ ಫಿಶ್ ಫ್ರೈ. ಓಕೆ, ಈ ಫಿಶ್ ಫ್ರೈ ತುಂಬಾ ಅದ್ಭುತವಾಗಿರುತ್ತೆ. ಇದನ್ನ ಕಾಣೆ ಮೀನಲ್ಲೂ ಮಾಡ್ತಾರೆ, ಬಾಂಗ್ಡಾ ಮೀನಲ್ಲೂ ಮಾಡ್ತಾರೆ, ಕೆಲವು ಸರಿ ಪಾಂಪ್ಲೆಟ್ಗೂ ಮಾಡ್ತಾರೆ. ಯಾವ ಮೀನಿಗೆ ಬೇಕಾದ್ರೆ ಮಾಡ್ಕೊಂಡ್ರು ಚೆನ್ನಾಗಿಲ್ಲ. ಒಂದು 3-4 ಮೀನಿಗೆ ಮಾತ್ರ ಈ ಫ್ರೈ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಮೇಲ್ಗಡೆ ಎಲ್ಲ ಡ್ರೈ ತರ ಕಾಣ್ತಾ ಇರುತ್ತೆ, ಒಳಗಡೆ ತುಂಬಾ ಸಖತ್ತಾಗಿರುತ್ತೆ. ಒಂದ್ಸರಿ ಮಾಡ್ಕೊಂಡು ಟ್ರೈ ಮಾಡಿ, ತುಂಬಾ ಅದ್ಭುತವಾಗಿರುತ್ತೆ. ಸುಚಿತ್ರ, ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಸೊ ಇಲ್ಲಿ ಬಾಂಗ್ಡಾ ತಗೊಂಡಿದ್ದೀನಿ, ಮ್ಯಾಕರೆಲ್ ಅಂತ ಹೇಳ್ತಾರೆ. ಓಕೆ. ಇಲ್ಲ ಅಂದ್ರೆ ಮಂಗಳೂರಲ್ಲಿ ನೀವು ಹೇಳ್ದಂಗೆ ಕಾಣೆ ಫಿಶ್ ಫ್ರೈ ಫೇಮಸ್. ಇದು ಕಾಣೆ ಫಿಶ್, ಲೇಡಿ ಫಿಶ್ ಅಂತ ಏನ್ ಹೇಳ್ತಾರೆ, ಅದ್ರಲ್ಲೇನೆ ರವಾ ಫಿಶ್ ಫ್ರೈ ಜಾಸ್ತಿ ಮಾಡ್ತಾರೆ. ಇದ್ರಲ್ಲಿ ಸಹ ಮಾಡುವುದು. ಓಕೆ, ನೋ ಪ್ರಾಬ್ಲಮ್. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ನನಗೆ ರುಬ್ಕೊಂಡ್ಬಿಡ್ತೀನಿ ಒಂದು ಪೇಸ್ಟ್. ರುಬ್ಕೊಂಬಿಡಿ ಮೇಡಮ್. ಬ್ಯಾಡಗಿ ಮೆಣಸಿನ್ಕಾಯಿನ ನೀರಲ್ಲಿ ಸ್ವಲ್ಪ ಬಿಸಿನೀರಲ್ಲಿ ಬೇಯಿಸಿದ್ರೆ, ಸ್ವಲ್ಪ ನೆನೆಸಿದ್ರೆ, ಆಮೇಲೆ ರುಬ್ಬಿದ್ರೆ ಕಲರು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಇದಿಲ್ಲ ಅಂದ್ರೆ ಚಿಲ್ಲಿ ಪೌಡರ್ ಸಹ ಆಡ್ ಮಾಡ್ಕೋಬಹುದು. ಓಕೆ ಮೇಡಮ್. ಇಲ್ಲಿ ಇದು ಒಳ್ಳೆ ಕಲರ್ ಕೊಡುತ್ತೆ ಅಂತ ನಾನು ಇದನ್ನ ಬಳಸ್ತೇನೆ. ಓಕೆ ಮೇಡಮ್. ಕಲರ್ ಬೇಕು ಅಂದಾಗ ರೆಡಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಏನ್ ಬರುತ್ತೆ, ಅದನ್ನು ಇದೇ ಸೇಮ್ ಅಷ್ಟೇ ಕಲರ್ ಬರುತ್ತೆ. ಓಕೆ, ಅದನ್ನ ಸಹ ಬಳಸ್ಬೋದು. ಓಕೆ. ಅದು ಫಿಶ್ ಊಟ ಒಂಥರ ಒಳ್ಳೆ ಮಜಾ ಕೊಡುತ್ತೆ. ಆ ಫಿಶ್ ತಿನ್ನೋರ್ಗೆ, ನಮ್ಮ ತೀರ ಪ್ರದೇಶಗಳಲ್ಲಿ ವಾಸ ಮಾಡೋವಂಥವ್ರಿಗೆ ದಿನಾ ಫಿಶ್ ಇರಲೇಬೇಕು. ಸಾರಾದು ಇರಬೇಕು, ಫ್ರೈ. ಅವ್ರಿಗೆ ತರಕಾರಿ ತರ ಇಲ್ಲ, ನಾವು ಹೇಗೆ ತರಕಾರಿ ದಿನ ಬಳಸ್ತೀವಿ, ಅವರು ಫಿಶ್ ನ ಹಾಗೆ ದಿನ ಬಳಸ್ತಾರೆ. ಕಲ್ಕಟ್ಟಲ್ಲಿ ಎಷ್ಟೋ ಜನ ವೆಜಿಟೇರಿಯನ್ಗಳು ಫಿಶ್ ಅನ್ನ ತಿಂತಾರೆ, ಅವ್ರು ಫಿಶಿಟೇರಿಯನ್ ಆಗ್ಬಿಟ್ಟಿರ್ತಾರೆ. ತುಂಬಾ ಜನ ಫಿಶ್ ತಿಂತಾರೆ. ಅಲ್ಲಿ ನೆನ್ಸಿಟ್ಟಿರಂತ ಬ್ಯಾಡಗಿ ಮೆಣಸಿನಕಾಯಿನ ರುಬ್ಬಿ ಪೇಸ್ಟ್ ಮಾಡ್ತೀವಿ. ಆಯ್ತಾ? ಪೇಸ್ಟ್ ಆಗಿದೆ. ಪೇಸ್ಟ್. ಓಕೆ, ಬ್ಯಾಡಗಿ ಮೆಣಸಿನಕಾಯಿಯ ಪೇಸ್ಟ್. ಇದಷ್ಟು ಖಾರ ಬರೋದಿಲ್ಲ ನಮಗೆ, ಒಳ್ಳೆ ಕಲರ್ ಬರುತ್ತೆ, ಟೇಸ್ಟ್ ಬರುತ್ತೆ. ಓಕೆ ಮೇಡಮ್. ನೀವು ಪಕ್ಕಾ ಮಂಗಳೂರು ಕಡೆ ಹೋಯ್ತು ಅಂದ್ರೆ ಇದೇ ತರ ಪೇಸ್ಟೇ, ಇದೇ ಕಲರ್ ಅಲ್ಲಿ ನಿಮಗೆ ಎಲ್ಲ ಫಿಶ್ ಸಿಗೋದು. ಅದರಿಂದನೇ ನಾನು ಇಲ್ಲಿ ಇದನ್ನೇ ಯೂಸ್ ಮಾಡಿದ್ದೀನಿ, ಬ್ಯಾಡಗಿ ಮೆಣಸಿನಕಾಯಿನೇ ಯೂಸ್ ಮಾಡಿದ್ದೀನಿ ಇನ್ಸ್ಟೆಡ್ ಆಫ್ ರೆಡ್ ಚಿಲ್ಲಿ ಪೌಡರ್. ಎಸ್ ಮೇಡಮ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು. ನಿಂಬೆ ಹಣ್ಣಿನ ರಸ. ನಿಂಬೆ ಹಣ್ಣಿನ ರಸ ಹಾಕೊಳ್ತಾರೆ ಕೆಲವರು, ಇಲ್ಲಾಂದ್ರೆ ಹುಣಸೆ ಹಣ್ಣಿನ ರಸ ಹಾಕೊಳ್ತಾರೆ, ಇನ್ನ ಕೆಲವರು ಕುಕುಮ್ ಹುಳಿನೂ ಹಾಕೊಳ್ತಾರೆ. ಮಂಗಳೂರು ಸೈಡ್ ಯೂಸ್ ಎಸ್ ಮೇಡಮ್. ಹುಳಿ ಇರಬೇಕು ಫಿಶ್ಗೆ ಯಾವಾಗಲೂ. ಎಸ್ 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 ಎಸ್. ಅಕ್ಕಿ ಹಸಿಟ್ಟು ಅದಕ್ಕಾ? ಸ್ವಲ್ಪ ಬೈಂಡಿಂಗ್. ಓಕೆ ಓಕೆ ಓಕೆ. ಅಕ್ಕಿ ಹಸಿಟ್ಟು ಸ್ಪೂನ್ ಅಷ್ಟು ಹಾಕ್ತೇನೆ, ನೋಡ್ಕೊಳ್ಳೋಣ. ಆಮೇಲೆ 1 ಟೇಬಲ್ ಸ್ಪೂನು ಉಪ್ಪು. ಎಸ್ ಮೇಡಮ್. ಉಪ್ಪು ಮೇಡಮ್. ಅದು ಸಾಲ್ಟ್. ಎಸ್. ಒಂದು 8 ಪೀಸಸ್ ಇದೆ ಅಲ್ಲಿ. ಎಸ್ ಮೇಡಮ್. ಓಕೆ. ಥರ ಪೇಸ್ಟ್ ತಯಾರು ಮಾಡ್ಕೊಂಡು ಬರೋಣ. ಆಮೇಲೆ ಎಲ್ಲ ಫಿಶ್ಗೆ ಮಿಕ್ಸ್ ಮಾಡೋದಕ್ಕೆ ಈಸಿ ಆಗ್ತದೆ ನಾವು. ಎಸ್. ಸೀಳಿದ್ದೀರಾ ಮಧ್ಯದಲ್ಲೆಲ್ಲ ಮೀನ್ನ? ತೋರಿಸ್ತೀನಿ. ಎಸ್ ಮೇಡಮ್. ಇನ್ನು ಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತಾ? ಓಕೆ. ಫಿಶ್ಗೆ ಎಸ್ ಮೇಡಮ್. ಒಳಗಡೆ ಎಲ್ಲ ನಮ್ಗೆ ಏನು ಅದರಲ್ಲಿ ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ, ಕಟ್ ಮಾಡಿ ಇನ್ಸೈಡ್ ಸ್ಲಿಟ್ ಇದೆ. ಓಕೆ. ಮೇಲ್ಗಡೆ ಹಿಂಗೆ 3 ಕಟ್ ಕೊಡ್ಬೇಕು. ಎಸ್ ಮೇಡಮ್. ಅವಾಗ ಮಸಾಲೆ ಒಳಗೆಲ್ಲ ಹಿಡಿಯುತ್ತೆ. ಎಸ್. ಒಳಗಡೆ ಮಸಾಲೆ ಹೋಗ್ಬೇಕಲ್ಲ ನಮ್ಗೆ, ಈ ರೀತಿ ಕಟ್ ಮಾಡ್ಲೇಬೇಕಲ್ಲ. ಮಾಡಿ ಮೇಡಮ್, ಮಾಡಿ. ಇದು ಮೊದಲೇ ಹೇಳಿದಾಗೆ ಬಾಂಗ್ಡಾ ಫಿಶ್. ಓಕೆ. ಯಾವಾಗಲೂ ನೆನೆಸಿಟ್ಟಾಗ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ.
ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಯಾಕಂದ್ರೆ ಇದು ಫುಲ್ ಡೀಪ್ ಫ್ರೈ ಏನು ಮಾಡಲ್ಲ, ಇದು ಎಣ್ಣೆ ಹಾಕಿ ಚೆನ್ನಾಗಿ ಹಿಂಗ್ ಫ್ರೈ ಮಾಡ್ತಾ ಇರ್ಬೇಕು ಅಷ್ಟೇನೆ. ಓಕೆ ಮೇಡಮ್, ಅಲ್ಲಿ ಎಷ್ಟು ತುಂಬಾ ಹೊತ್ತಿಗೆ ನೆನೆಸ್ಬೇಕಾಗುತ್ತೆ ಅದನ್ನ? ಮಿನಿಮಮ್ ಹಾಫ್ ಅನ್ ಅವರ್. ಮಿನಿಮಮ್ ಹಾಫ್ ಅನ್ ಅವರ್ ನೆನೆಸ್ಬೇಕು. ಮಿನಿಮಮ್ ಅರ್ಧ ಗಂಟೆ ನೆನಿಬೇಕು. ಇನ್ನ ಟೈಮ್ ಇದೆ ಅಂದ್ರೆ 1 to 2 hours ನೆನೆಸಿದಾಗ ಓಕೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಮೀನೊಳಗೆ ಓಕೆ ಹಿಡ್ಕೊಳ್ಳುತ್ತೆ. ಓಕೆ, ಇಲ್ಲಿ ರವೆ ತಗೊಂಡಿದ್ದೀನಿ. ಎಸ್ ಮೇಡಮ್. ಮಾಮೂಲಿ ಉಪ್ಪಿಟ್ಟು ರವೆ, ಬಿಳಿ ರವೆ ಏನ್ ಬರುತ್ತೆ ಓಕೆ, ಅದು ರವಾ ಫ್ರೈ ಆಗಿರೋದ್ರಿಂದ ರವೆ ಇದೇನೆ ಕೋಟಿಂಗ್ ಮೇಲ್ಗಡೆ. ಎಸ್ ಮೇಡಮ್. ಓಕೆ, ಚೆನ್ನಾಗಿ ಮೀನನ್ನ ನೆನೆಸ್ಕೊಂಡಿದೀವಿ. ಇದನ್ನ ಬೇಕಾದ್ರೆ ಒಂದು 10-15 ನಿಮಿಷ ರೆಫ್ರಿಜರೇಟರ್ ಅಲ್ಲಿ ಇಟ್ಟರು ಕೂಡ ಚೆನ್ನಾಗಿರುತ್ತಲ್ವಾ ಸುಚಿತಾ ಅವರೇ? ಚೆನ್ನಾಗಿ ಇಟ್ಕೊಳ್ಳುತ್ತೆ. ಎಸ್, ರವೆನ ಹೀಗೆ ಎಸ್ ನೆನ್ಸಿಟ್ಟಿದೀವಿ ಖಾರ ಹಾಕಿ. ಒಂದು ಆಹಾ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಚೆನ್ನಾಗಾಗುತ್ತೆ ರವಾ ಫ್ರೈ. ನೋಡಿ, ಇವತ್ತು ಅದ್ಭುತವಾಗುತ್ತೆ. ನಮ್ಮ ಕಾರ್ಯಕ್ರಮದಲ್ಲಿ ರವಾ ಫ್ರೈ ತೋರಿಸಿಲ್ಲ. ಮತ್ತೆ ಈಸಿ, ಎಲ್ಲ ಕಡಿಮೆ ಇಂಗ್ರೀಡಿಯೆಂಟ್ಸ್. ಎಸ್ 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 ಎಸ್. ಇದೇನೆ ಕಾಣೆ ಫಿಶ್ ಅಲ್ಲೂ ಸಹ ಮಾಡಬಹುದು. ಇಲ್ಲಿ ನಾವು ಬಾಂಗ್ಡಾ ತಗೊಂಡಿದೀವಿ. ಓಕೆ, ಕೆಲವು ಕಡೆ ಏನ್ ಮಾಡ್ತಾರೆ ಅಂದ್ರೆ ವಂಜರಂ ಫಿಶ್ ಅಲ್ಲೂ ಸ್ಲೈಸ್ ಅಲ್ಲೂ ಮಾಡ್ಕೋಬಹುದು. ಯಾವ್ದ್ರಲ್ಲಿ ಬೇಕಾದ್ರೂ ಮಾಡಬಹುದು. ಇದ್ರೊಳಗೆ ಮಜಾ ಇರುತ್ತೆ. ಇದ್ರೊಳಗೆ ಚೆನ್ನಾಗಿರುತ್ತೆ. ನೋಡಿದಿನಲ್ಲ, ಕಾಣೆನೂ ಚೆನ್ನಾಗಿರುತ್ತೆ. ಎಸ್ ಎಸ್ ಎಸ್. ನಾವು ರೆಸ್ಟೋರೆಂಟ್ಸ್ ಅಲ್ಲಿ ಹೋದಾಗ ಹೌದೌದು, ಕಾಣೆಲೆ. ಎಸ್ ಮೇಡಮ್. ರೆಸ್ಟೋರೆಂಟ್ ಅಲ್ಲಿ ಸಿಗೋದು ಆರಾಮಾಗಿ ಇದನ್ನ ನಾವು ಮನೇಲಿ ಮಾಡಬಹುದು ಅಂತ ತೋರಿಸ್ತಾ ಎಸ್ ಇದ್ದೀವಿ. ಎಸ್ ಎಸ್. ಚೆನ್ನಾಗಿ ಕದಿದ್ದೀನಿ. ಓಕೆ ಓಕೆ, ಮೀಡಿಯಂ ಫ್ಲೇಮ್ ಇರಲಿ. ಯಾವುದೇ ಡೀಪ್ ಫ್ರೈ ಅಥವಾ ಶಾಲೋ ಫ್ರೈ ಮಾಡುವಾಗ ಫ್ಲೇಮ್ ಮೀಡಿಯಮ್ ಅಲ್ಲೇ ಇರಬೇಕು. ಆಹಾ, ಅದ್ಭುತ ಅದ್ಭುತ. ಅಷ್ಟೇನಾ ಫಿಶು? 2 ಸೈಡ್ ಬೆಂದ್ರೆ ಆಗೋಯ್ತು. 5 minutes ಸಾಕು ಮೀನು ಬೇಯೋದಕ್ಕೆ. ಈಗ ಆಯಿಲ್ ಮೇಲೆ ಹಾಕ್ತಾರೆ, ಎತ್ತಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಇನ್ನು ಹೌದಾ? ಆಯಿಲ್ ಬಿಸಿ ಬಿಸಿ ಇರುತ್ತಲ್ಲ, ಹೌದು, ಅದು ರವೆ ಮೇಲೆ ಇರುತ್ತೆ, ಅವಾಗ ನಮಗೆ ಕ್ರಿಸ್ಪಿಯಾಗಿ ಬರುತ್ತೆ. ನೀವೇನ ಕೇಳಾಗ ಹೋದ್ರೆ ಸುಚಿತಾ ಅವರೇ, ಅಲ್ಲೇ ಮಾಡಿ ಮೀನಿನ ಹಿಡಿದ್ಬಿಟ್ಟು ಅಲ್ಲೇ ಫ್ರೈ ಮಾಡಿ ಕೊಡ್ತಾರೆ ಸರ್ ನಿಮ್ಗೆ. ಮೀನು ಅನ್ನೋದು ಏನಂತ ಹೇಳಿ ಇನ್ಸ್ಟೆಂಟ್ ಆಗಿ ಆಗಂಥದ್ದು. ಎಸ್, ಟೈಮೇ ಬೇಕಾಗಲ್ಲ, ಬೇಕು 5 ನಿಮಿಷ ಸಾಕು. ಫ್ರೈ ಮಾಡಿದೀನಾ? ಆಯ್ತಾ ಮೇಡಮ್? ರೆಡಿನಾ? ಕೊಡಿ ಮೇಡಮ್. ಓಹೋ, ರವಾ ಫಿಶ್ ಫ್ರೈ ಭರ್ಜರಿ ಊಟ ಇವತ್ತು ನಮ್ಗೆಲ್ಲ. ಅದ್ಭುತವಾಗಿರುವಂತಹ ರವಾ ಫ್ರೈ ಅನ್ನ ಮಾಡಿ ತೋರಿಸಿದ್ದಾರೆ. ಅದ್ಭುತವಾಗಿ ಕಾಣ್ತಾ ಇದೆ. ಕಾಣೋದೇನು ಬಂತು, ನೋಡಿದ್ರು ಸಹ ಹಿಂಗೆ ಇರುತ್ತೆ, ತಿಂದ್ರು ಕೂಡ ಅದಕ್ಕಿಂತ ಚೆನ್ನಾಗಿರುತ್ತೆ ಅಂತ ಇದ್ದಾರೆ ಸುಚಿತಾ ಅವರು. ಓಕೆ, ಇಷ್ಟೊಂದು ಚೆನ್ನಾಗಿರುವಂತಹ ರವಾ ಫ್ರೈನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ರವಾ ಫ್ರೈ ಮಾಡ್ಕೊಳ್ಳಿ. ರವಾ ಫಿಶ್ ಫ್ರೈ ಬೇಕಾಗುವ ಸಾಮಗ್ರಿಗಳು: ಮೀನು, ಬ್ಯಾಡಗಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಕ್ಕಿ ಹಿಟ್ಟು, ನಿಂಬೆ ರಸ, ಚಿರೋಟಿ ರವೆ, ಉಪ್ಪು, ಎಣ್ಣೆ. ರವಾ ಫಿಶ್ ಫ್ರೈ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ನೆನೆಸಿದ ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ರುಬ್ಬಿ ಪೇಸ್ಟ್ ಮಾಡಿಕೊಳ್ಳಿ. ಒಂದು ಬೌಲ್ಗೆ ರುಬ್ಬಿದ ಬ್ಯಾಡಗಿ ಮೆಣಸಿನಕಾಯಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಿಂಬೆ ರಸ, ಅಕ್ಕಿ ಹಿಟ್ಟು, ಉಪ್ಪು ಹಾಕಿ ಕಲಸಿ ಮೀನನ್ನು ಅದ್ದಿ ನೆನೆಸಿ ರವೆಯಲ್ಲಿ ಹೊರಳಿಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ರವಾ ಫಿಶ್ ಫ್ರೈ ರೆಡಿ ಟು ಟೇಸ್ಟ್. ಸುಚಿತಾ ಅವರೇ, ಯಾವ ಮೀನ್ ತಿನ್ಬೇಕು ಅಂತ ನೀವ್ ಹೇಳ್ಬೇಕು, ಅದೇ ಮೀನೇ ತಿನ್ನೋದು ನಾನು. ಯಾವ ಮೀನ್ ಹೇಳಿ? ನಿಮ್ ಚಾಯ್ಸ್. ನಿಮ್ ಚಾಯ್ಸ್. 8 ಇದೆ. 8 ಮೀನಿದೆ. ತಿಂದ್ರೆ ಪಾಚ ಮಾಡೋದೇ ನೀನೆ. ನಿಮಗ್ ಗೊತ್ತಾಗುತ್ತೆ ನೋಡಿದಾಗ ಯಾವ್ದು ಪರ್ಫೆಕ್ಟ್ ಆಗಿದೆ ಅಂತ. ಓಕೆ, ಇದು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ. ಚೆನ್ನಾಗಿದೆಯಾ ಇದು? ತಗೊಳ್ಳ? ಓಕೆ, ಚೆನ್ನಾಗಿದೆ. ಹೆಂಗೆ ಮಂಗಳೂರಲ್ಲಿ ತಿನ್ನೋ ತರ ಇದೆಯಾ? ವಯಸ್
ಮಂಗಳೂರು ಏನಂದ್ರೆ ನಿಮ್ಗೆ ಅವ್ರು ಈ ಮೀನು ಯೂಸೇ ಮಾಡಲ್ಲ. ಹೌದು, ಕಾಣೆ 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 ಚೆನ್ನಾಗಿ. ಏನ್ ಜಾಸ್ತಿ ಖಾರ ಎಲ್ಲ ಬರೋದು. ತುಂಬಾ ಚೆನ್ನಾಗಿದೆ. ಈರುಳ್ಳಿ ಜೊತೆ ತುಂಬಾ ಚೆನ್ನಾಗಿದೆ ಮೇಡಮ್. ಹೀಗೆ ಅದು ರವೆ ಕ್ರಿಸ್ಪಿಯಾಗಿ ಸಿಗ್ತಾ ಇರುತ್ತೆ. ಆ ರವೆ ಫ್ರೈ ಮಾಡಿರೋದೇನೇನೆ, ಬಟ್ ನೆನ್ಸಿಟ್ಟಾಗ ಚೆನ್ನಾಗಿ ಮಸಾಲೆ ಒಳಗೆಲ್ಲ ಹಿಡ್ಕೊಳುತ್ತೆ. ಟೈಮ್ ಕೊಡ್ಬೇಕು ನನಗೆ. ಫಸ್ಟ್ ಕ್ಲಾಸ್ ಆಗಿದೆ ಮೇಡಮ್. ಥ್ಯಾಂಕ್ ಯು. ಒಂದು ಕೆಲಸ ಮಾಡಿ, ನೀವೊಂದು ಸ್ವಲ್ಪ ತಿಂತೀರಾ? ನಿಮಗೆ ಮಾಡ್ಕೊಡೋದು. ಓಕೆ, ತೊಗೊಂಡೋಗಿ ಮನೆಗೆ ತೊಗೊಂಡೋಗ್ಬಿಡಿ, ಪರವಾಗಿಲ್ಲ. ಥ್ಯಾಂಕ್ ಯು ಮೇಡಮ್. ಬಾಯ್. ವೆಲ್ಕಮ್. ಬಾಯ್ ಮೇಡಮ್. ಅದೇನ್ರಿ ಕೊಟ್ರೆ ತೊಗೊಂಡ್ತಾರೆ ಇವರು? ತಗೊಂಡೋಗಿ ಅಂದ್ರಲ್ಲ, ಅಲ್ಲಿ ಇದೆಯಲ್ಲ ನಿಮ್ಗೆ 4 ಟೀಮ್ ಇದೆ. ಅದೇನಪ್ಪ, ಸುಮ್ಮನೆ ಕೊಟ್ಟು ಎತ್ಕೊಂಡು ಹೋಗ್ತಾ ಇದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ ಬಾಲಕೃಷ್ಣ ಗುರುಜಿ ಅವರು, ಖ್ಯಾತ ಸಂಮೋಹಿನಿ ತಜ್ಞರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ. ಗುರುಜಿ ಏನ್ ಮಾಡ್ತಾ ಇದ್ದಾರೆ ಗುರುಜಿ ಇವತ್ತು? ಏನ್ ಬೇಕಾದಷ್ಟು ತಂದ್ಬಿಟ್ಟಿದ್ದೀರಾ ನೀನು? ಏನ್ ಗುರುಜಿ ಇವತ್ತು? ಗ್ರೀನ್ ಆಪಲ್ ಸಲಾಡ್. ಗ್ರೀನ್ ಆಪಲ್ ಸಲಾಡಾ? ಸ್ವಲ್ಪ ಕಾಸ್ಟ್ಲಿ ಸಲಾಡ್ ಏನಿದೆ? ಏನಂತ ಅದಿಲ್ಲ, ಔಷಧಿಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ತುಂಬಾ ಚೀಪು, ತುಂಬಾ ಅಗ್ಗ. ನಾನು ಮೊನ್ನೆ ಹೇಳಿದೆ ನಿಮ್ಗೆ, ಒಂದು ಯಾರೋ ಒಬ್ರು ಫೇಸ್ಬುಕ್ ನಲ್ಲಿ ಹಾಕಿದ್ರು, ಈ ಗುಟ್ಕಾ ಗಿಟ್ಕೆಲ್ಲ ತಿಂತಾರೆ, ಅದು ಬಂದು ಒಂದು ಪ್ಯಾಕೆಟ್ ಬಂದು 12 ರೂಪಾಯಿ, ಅದ್ರೊಳಗಿರೋದು 20.5 ಗ್ರಾಮ್ಸ್, 0.5 ಗ್ರಾಮ್ಸು ಅಥವಾ 10 ಗ್ರಾಮ್ಸು. 10 ಗ್ರಾಮ್ಸ್ಗೆ ನೀವು 10 ರೂಪಾಯಿ ಕೊಡ್ತೀರಾ ಅಂದ್ರೆ ಕೆಜಿ ಅದು 1500, 1200 ರೂಪಾಯಿ, 1800 ರೂಪಾಯಿ ಆಯ್ತು. ನೀವು ಬಾದಾಮಿ ತಿಂದ್ರೆ 500 ರೂಪಾಯಿ ಕೆಜಿ ಆಯ್ತು. ಇದ್ರ ಬಂದು ಬಾದಾಮಿ ತಿನ್ನಿ ಅಂತ ಎಲ್ಲೋ ಒಂದ್ ಕಡೆ ಕ್ಯಾಲ್ಕುಲೇಷನ್ ಕರೆಕ್ಟ್ ಅಲ್ವಾ? ಅಷ್ಟು ಅಡಿಕೆ ಪುಡಿಗೆ ಇಷ್ಟೇಷ್ಟು ಅಡಿಕೆ ಪುಡಿ. ಬರೀ ಅದಾದ್ಮೇಲೆ ಕಾಯಿಲೆ ಬಂದಾಗ ಅದಕ್ಕೆ ತಗೊಳ್ಳೋ ಔಷಧಿಗಳು ಲೆಕ್ಕ ಬಿಟ್ಬಿಟ್ರ? ಲೆಕ್ಕ ಅವ್ರು ಎಷ್ಟು ನೀಟಾಗಿ ಹಾಕಿದ್ರು ಅಂದ್ರೆ ಅದನ್ನ ತೋರಿಸಿ ಎಲ್ಲೋ ಒಂದ್ ಕಡೆ ಕರೆಕ್ಟ್ ಅನಿಸ್ತು. 5 ಗ್ರಾಮ್ಗೆ ನಾವು 12 ರೂಪಾಯಿ ಕೊಟ್ಟು ತಿನ್ನೋಂತ ಜನ ಇರ್ಬೇಕು ಅಂದ್ರೆ 500 ರೂಪಾಯಿ ಕೆಜಿ ಯಾಕೆ ಬಾದಾಮಿ ತಿನ್ನಲ್ಲ? ಅದು ಎಷ್ಟಾಯ್ತು? 5,000 ರೂಪಾಯಿ, 4,800 ರೂಪಾಯಿ ಕೆಜಿ ಆಗುತ್ತೆ. ನೋಡಿ ನಮ್ ಕ್ಯಾಲ್ಕುಲೇಷನ್ ಹೆಂಗಾಗುತ್ತೆ. ನಾವೆಲ್ಲ ಒಂದ್ಸರಿ ಯೋಚನೆ ಮಾಡ್ತೀವಿ, ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಕರೆಕ್ಟ್ ಅನ್ಸುತ್ತೆ. ಓಕೆ ಗುರುಜಿ, ಏನೇನ್ ತಿಂದಿದ್ದೀರಾ ಗುರುಜಿ ಮಾಡೋಕೆ? ಗ್ರೀನ್ ಆಪಲ್ ಸಲಾಡ್ ಬೇಕಾಗುವ ಸಾಮಗ್ರಿಗಳು: ಗ್ರೀನ್ ಆಪಲ್, ದ್ರಾಕ್ಷಿ, ಖರ್ಜೂರ, ಬಾದಾಮಿ, ಹಸಿ ಮೆಣಸಿನಕಾಯಿ ಪೇಸ್ಟ್, ಕಾಳು ಮೆಣಸಿನ ಪುಡಿ, ಚಾಟ್ ಮಸಾಲ, ಉಪ್ಪು. ಇಷ್ಟೇ ಸಾಕ ಗುರುಜಿ? ಓಕೆ ಗುರುಜಿ, ತಗೊಳ್ಳಿ ಗುರುಜಿ, ತೋರಿಸಿ ಗುರುಜಿ. ಗ್ರೀನ್ ಆಪಲ್ ನೋಡ್ತಾರೆ, ನಂಗೆ ಮಾವಿನಕಾಯಿ ನೋಡ್ದಂಗೆ ಆಗಿದೆ. ಆಪಲ್ ಸ್ವಲ್ಪ ಗ್ರೀನ್ ಆಪಲ್. ಇದು ಮೋಸ್ಟ್ಲಿ ಇದು ನಮ್ಮ ತೋತಾಪುರಿ ಮಾವಿನಕಾಯಿ ಕಸಿ ಇರಬೇಕು. ಎಷ್ಟು ಹುಳಿ ಇರುತ್ತೆ ಅಂದ್ರೆ ಇದು ಗ್ರೀನ್ ಆಪಲ್, ಕೆಟ್ಟ ಹುಳಿ ಇದು. ಸೊ ಬಾದಾಮಿ, ಎಸ್ ಗುರುಜಿ. ದ್ರಾಕ್ಷಿ, ಓಕೆ ಗುರುಜಿ. ಡೇಟ್ಸ್, ಹಸಿ ಖಾರ. ಓಕೆ ಓಕೆ. ಇದಕ್ಕೆ ಬರೀ ಪೆಪ್ಪರ್ ಹಾಕ್ತಾರೆ. ನನಗೆ ಹಸಿ ಖಾರದ ಫ್ಲೇವರು, ಫ್ರೇಗ್ರೆನ್ಸು, ಖಾರ ಇಷ್ಟ. ಓಕೆ ಗುರುಜಿ. ಸ್ವಲ್ಪ ಖಾರ ಇರುತ್ತೆ, ಹಾಕಿ. ಸ್ವಲ್ಪ ಲೋಕಲೈಸ್ ಮಾಡ್ಕೊಳ್ಳೋದು, ಹಸಿ ಖಾರ ಎಲ್ಲ ಹಾಕಿ. ಸ್ವಲ್ಪ ಪೆಪ್ಪರ್ ಪೌಡರ್, ಪೆಪ್ಪರ್ ಕುಟ್ಟಿರುವಂಥದ್ದು, ರಫ್ ಆಗಿ ಕುಟ್ಟಿರುವಂಥದ್ದು, ಚಾಟ್ ಮಸಾಲ, ಸ್ವಲ್ಪ ಲಿಟಲ್. ಬೇಕೇ ಬೇಕಾಗುತ್ತೆ, ಅಷ್ಟೊಂದು ಹುಳಿ ಇದೆ ಅದು ಆಪಲ್. ಅದು ಮೋಸ್ಟ್ಲಿ ಗುರುಜಿ ನೆಕ್ಸ್ಟ್ ವೀಕ್ ಇಂದ ನಮ್ಮ ಕಾರ್ಯಕ್ರಮದಲ್ಲಿ ಮೋಸ್ಟ್ಲಿ ನೀವೇ ಮಾಡ್ಬೋದೇನೋ ಗೊತ್ತಿಲ್ಲ ನನಗೆ. ಈ ನಾವು ಎಣ್ಣೆ ಬೆಣ್ಣೆ ತುಪ್ಪಗಳಿಲ್ಲದೆ ಪ್ರಯೋಗಗಳು ಮಾಡಬೇಕು ಅನ್ಕೊಳ್ತೀವಿ. ಫಿಲಿಪ್ಸ್ ಅವರು ಆ ಮಿಷನ್ನೇ ಬಿಟ್ಟಿದ್ರು. ಅಂದ್ರೆ ಏನು ಎಣ್ಣೆ ಇಲ್ಲದೆ ಫ್ಲೈಯರ್ ಹೇಗೆ ಮಾಡ್ಕೋಬಹುದು ಅಂತ ಅವರು ನಮಗೆ ಒಂದು ಗಿಫ್ಟ್ ಅನ್ನು ಕೊಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನಾನು ಅವ್ರದನ್ನು ಉಪಯೋಗಿಸ್ಕೊಂಡು ಎಷ್ಟು ಐಟಮ್ಸ್ ಮಾಡಿದ್ದೀನಿ ಅಂದ್ರೆ ಅವ್ರ ಪರವಾಗಿ ನಾನು ಪುಸ್ತಕ ಬರೀಬಹುದು. ಇಲ್ಲ, ಅವರು ಕಳಿಸ್ಬಿಟ್ಟಿದ್ದಾರೆ, ನಿಮ್ಮ ಅಡಿಗೆ ಮನೆ ಇದನ್ನ ಇಟ್ಕೊಳ್ಳಿ, ಗುರುಜಿಗೆ ಅದನ್ನ ಕೊಟ್ಟು ಅಡಿಗೆ ಮಾಡಿಸಿ ಅಂತ ಹೇಳಿದ್ದಾರೆ. ಎಣ್ಣೆ ಬೆಣ್ಣೆಗಳಿಲ್ಲದೆ ಯಾವ ರೀತಿ ಫ್ಲೈಯರ್ ನಲ್ಲಿ ಮಾಡ್ಕೋಬಹುದು ಅಂತ ಒಂದು. ಆಮೇಲೆ ಸೂಪ್ ಮಿಷಿನ್ ಅನ್ನು ಕೊಟ್ಟಿದ್ದಾರೆ. ಫಿಲಿಪ್ಸ್ ಅವರ ಸೂಪ್ ಮಿಷಿನ್ ಬೇರೆ ಕೊಟ್ಟಿದ್ದಾರೆ. ಆಮೇಲೆ ಸೂಪ್ ಯಾವ ರೀತಿ ಮಾಡ್ಕೋಬಹುದು ಅಂತ. ವೆರಿ ಗುಡ್, ವೆರಿ ಗುಡ್. ಸೂಪ್ ಮಿಷಿನ್ ಮತ್ತೆ ಸ್ಟೀಮ್ ಕುಕಿಂಗ್ ಕೊಟ್ಟಿದ್ದಾರೆ. ಸ್ಟೀಮ್ ಕುಕಿಂಗ್ ಇದೆಲ್ಲ ಫುಲ್ ಆರೋಗ್ಯಕ್ಕೆ ಸಂಬಂಧಪಟ್ಟಿರೋದೇನೆ ಗುರುಜಿ. ನೆಕ್ಸ್ಟ್ ಅದು ನೀವೇ ಮಾಡ್ಬೇಕು ಗುರುಜಿ. ಖಂಡಿತ. ಇನ್ಫ್ಯಾಕ್ಟ್ ನಾನು ಪಾನಿಪುರಿ ನಿಮ್ಗೆ ಏನ್ ತೋರಿಸ್ಬೇಕು ಅಂತಿದ್ದೆ. ಓಕೆ. ಈ ಫ್ರೈಯರ್ ಅಲ್ಲ, ಇನ್ನೊಂದ್ ತರ ಬೇರೆ ಫ್ರೈಯರ್ ಇದೆ. ಅದ್ರಲ್ಲಿ ಮಾಡಿಯೇ ನಾನು ಮಾಡ್ಕೊಂಡು ಬಳಸ್ತಾ ಇರೋದು. ಇಲ್ಲಿ ತೋರಿಸಿಲ್ಲ ಇನ್ನ. ಓಕೆ, ತೋರ್ಸೋಣ ತೋರಿಸ್ಬೋಣ ಗುರುಜಿ. ಯಾಕಂದ್ರೆ ಒಂದು
35-45 ಐಟಮ್ ಇವಾಗಲೇ ಮಾಡಿ ಹಾಕ್ಬಿಡ್ತೀವಿ. ಓ ಹಂಗಿದ್ರೆ ಪ್ರಾಬ್ಲಮ್ ಇಲ್ಲ. ಅವರು ಪ್ರಿಸ್ಕ್ರಿಪ್ಷನ್ ಕಟ್ಕೊಟ್ಟಿದ್ದಾರೆ. ಹೆಂಗಿದ್ರು ನಮ್ದು ಹೊಸ ಅಡಿಗೆ ಮನೆ ಬೇರೆ ಚೇಂಜ್ ಮಾಡ್ಸಿದ್ರಿ ಗುರುಜಿ. ಗುಡ್ ಇದೆಲ್ಲ ತೆಗೆಸ್ಬಿಟ್ಟು ಹೊಸದು ಸೆಟ್ ಹಾಕ್ಸೋಣ ಅಂತ. ಹಾಂ ಅವಾಗ ಹೊಸ ಮನೆಯಲ್ಲಿ ಹೊಸ ಮಿಷಿನ್ಗಳೆಲ್ಲ ಹಾಕಿ ಹೊಸ ಸಮಸ್ಯೆಯ ದಾರಿಯನ್ನ ಸ್ವಲ್ಪ ಬದಲಾವಣೆ ಮಾಡೋಣ ಅಂತ ನನಗೆ ಇಷ್ಟ. ಮಾಡೋಣ ಗುರುಜಿ ಸ್ವಲ್ಪ. ಯಾಕಂದ್ರೆ ಜನಕ್ಕೆ ಆಹಾರ, ಮನಸ್ಸು, ಆತ್ಮಕ್ಕೆ ಬೇಕಾಗಿರೋದು ಎಲ್ಲ ಹೇಗೆ ಮುಖ್ಯನೋ ಜನಕ್ಕೆ ಬೇಕಾಗಿರೋದು ಬಹಳ ಮುಖ್ಯವಾಗಿರೋದು ಒಂದು ಗಂಭೀರವಾದ ವಿಷಯ ಇದೆ. ಅದನ್ನು ನೀವು ತಗೊಳ್ಳೋದು ಬಹಳ ಒಳ್ಳೆಯದು. ಅದೆಲ್ಲ ಹೊಲಸು ಕೆಟ್ಟದ್ದು ಅನ್ನೋ ಭಾವನೆ ಎಲ್ಲರಲ್ಲೂ ಇದೆ. ಅದು ತಪ್ಪದು. ಅದು ಹೈಲಿ ಸ್ಪಿರಿಚುವಲ್. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಓಕೆ, ಹೊಸ ಅಡಿಗೆ ಮನೆಯಲ್ಲಿ ಬರ್ತಾ ಇದೀವಿ ಹೊಸ ರೂಪರೇಷೆಗಳೊಂದಿಗೆ. ಆಗ ಹೊಸ ಕಾರ್ಯಕ್ರಮಗಳು, ಹೊಸ ರೂಪರೇಷೆಗಳು. ಆ ಕಾರ್ಯಕ್ರಮ ಹಿಂಗೆ ಇರುತ್ತೆ. ಇನ್ನೇನು ಏನು ಹೊಸದಾಗಿ ಏನೇನು ಸೇರಿಸ್ಕೋಬಹುದು, ಇನ್ನೇನು ಜನಕ್ಕೆ ಬೇಕಾಗಿದೆ, ಜನ ಇನ್ನೇನು ನಮಗೆ ಕೇಳಿದಾರೋ ಅದೆಲ್ಲ ಸಿಗುತ್ತೆ ಇನ್ನು ಕೆಲವೇ ದಿನಗಳಲ್ಲಿ. ಗ್ರೀನ್ ಆಪಲ್ ಸಲಾಡ್. ಗ್ರೀನ್ ಆಪಲ್ ಜೊತೆಗೆ ಸ್ವಲ್ಪ ದ್ರಾಕ್ಷಿ, ಅದ್ರ ಮೇಲೆ ಸ್ವಲ್ಪ ಬಾದಾಮಿ, ಅದಕ್ಕೆ ಸ್ವಲ್ಪ ಕಾಳು ಮೆಣಸಿನ ತರಿತರಿಯನ್ನೆಲ್ಲ ಹಾಕಿ ತಿಂದ್ರೆ ಮಜವಾಗಿರುತ್ತೆ ಮುರಳಿಯವ್ರೆ ಅಂತ ಗುರುಜಿಯವರು ಹೇಳಿದ್ದಾರೆ. ಓಕೆ, ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ಸಲಾಡ್ ನ ನೀವೇ ಮಾಡ್ಕೊಳ್ಳಿ. ಗ್ರೀನ್ ಆಪಲ್ ಸಲಾಡ್ ಬೇಕಾಗುವ ಸಾಮಗ್ರಿಗಳು: ಗ್ರೀನ್ ಆಪಲ್, ದ್ರಾಕ್ಷಿ, ಖರ್ಜೂರ, ಬಾದಾಮಿ, ಹಸಿ ಮೆಣಸಿನಕಾಯಿ ಪೇಸ್ಟ್, ಕಾಳು ಮೆಣಸಿನ ಪುಡಿ, ಚಾಟ್ ಮಸಾಲ, ಉಪ್ಪು. ಗ್ರೀನ್ ಆಪಲ್ ಸಲಾಡ್ ಮಾಡುವ ವಿಧಾನ: ಒಂದು ಬೌಲ್ಗೆ ಗ್ರೀನ್ ಆಪಲ್, ಬಾದಾಮಿ, ದ್ರಾಕ್ಷಿ, ಖರ್ಜೂರ, ಹಸಿ ಮೆಣಸಿನಕಾಯಿ ಪೇಸ್ಟ್, ಕಾಳು ಮೆಣಸಿನ ಪುಡಿ, ಚಾಟ್ ಮಸಾಲ, ಉಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಗ್ರೀನ್ ಆಪಲ್ ಸಲಾಡ್ ಸವಿಯಲು ಸಿದ್ಧ. ಓಕೆ ಗುರುಜಿ, ಸಲಾಡ್ ನ ಟೇಸ್ಟ್ ಮಾಡಲೇಬೇಕು. ಖಾರ ಹಾಕಿರೋದೇ ಮಜಾ. ಹಸಿ ಖಾರ ಬೀಳ್ಬೇಕು. ಅದಕ್ಕೂ ಮಾವಿನಕಾಯಿಗೂ ಅಷ್ಟೇ. ತೋತಾಪುರಿ ಮಾವಿನಕಾಯಿ ಹೆಚ್ಕೊಂಡು ಹಸಿ ಖಾರ ಹಾಕೊಂಡು ತಿಂತಾ ಇದ್ರೆ ಫಸ್ಟ್ ಕ್ಲಾಸ್. ಸೌತೆಕಾಯಿ ಎಲ್ಲದಕ್ಕೂ ಅಷ್ಟೇ. ಚೆನ್ನಾಗಿ ಗುರುಜಿ. ಏನಂದ್ರೆ ಈ ಥರದೆಲ್ಲ ಒಬ್ರು ಮಾಡ್ಕೊಳ್ಳೋರು ಇರ್ಬೇಕು. ಮಾಡ್ಕೊಡೋರ್ನೇ ಕಾಯ್ತಾರೆ, ಕಾಯಿಲೆ ಬಿದ್ದೋಗ್ತೀವಿ. ನಾವೇ ಮಾಡ್ಕೋಬೇಕು, ತಿನ್ಬೇಕಷ್ಟೇನೆ. ಇಲ್ಲ, ಅವ್ರಿಗೊಂದು ಸ್ವಲ್ಪ ಐಡಿಯಾಗಳು ಬೇಕು ಜನಕ್ಕೆ. ಈ ತರ ನೀವು ತೋರಿಸಿರೋ ತರ ತೋರಿಸ್ಬಿಟ್ರೆ ಅವ್ರಿಗೊಂದು ಐಡಿಯಾ ಇರುತ್ತೆ, ಅವರೇ ಮಾಡ್ಕೊಂತಾರೆ. ಗುರುಜಿ ಒಂದು ಕಾಲ್ ಬೇರೆ ಇದೆ. ಹಲೋ ಮೇಡಮ್, ನಿಮ್ಮ ಹೆಸರು ಗೊತ್ತಾಗಿಲ್ಲ. ನಾಗರತ್ನ ಅವರೇ, ಗುರೂಜಿ ಅವರು ಇದ್ದಾರೆ, ಮಾತಾಡಿ. ನಮಸ್ಕಾರಮ್ಮ ನಾಗರತ್ನ. ನಮಸ್ತೆ ಗುರುಜಿ. ಹೇಳಮ್ಮ, ಏನ್ ತೊಂದರೆ? 20 ವರ್ಷದಿಂದ ನೋವು ತಲೆಯಿಂದ ಹಿಡಿದು ಕೈ ಮತ್ತೆ ಭುಜ, ಮೊಣಕಾಲು, ಕಾಲು, ಭುಜಗಳೆರಡು, ಈ ಕತ್ತು ಎಲ್ಲಾ ನೋವು ಅಂದ್ರೆ ನೋವು ಗುರುಜಿ. ನಾನು ನಡೆಯಕ್ ಆಗ್ತಿಲ್ಲ, ಓಡಾಡಕ್ ಆಗ್ತಿಲ್ಲ, ಎದ್ದಾಗಿ ಬಾತ್ರೂಮಿಗೆ ಹೋಗ್ ಬರಕ್ ಆಗ್ತಿಲ್ಲ. ಅಮ್ಮ, ಮೊದಲು ಮೆಡಿಕಲ್ ಡಾಕ್ಟರ್ಗೆ ತೋರಿಸೋದು ಒಳ್ಳೇದಮ್ಮ. ಡಯಾಗ್ನೋಸ್ ಮಾಡಿಸ್ಕೋಬೇಕು. ತೋರ್ಸಿದೀವಿ ಗುರುಜಿ. ಏನ್ ಹೇಳ್ತಾರೆ? ಏನ್ ಮೂಳೆ ಇದು ಮಂಡಿ ಚೇಂಜ್ ಮಾಡ್ಬೇಕು, ಮಂಡಿ ಚಿಪ್ ಚೇಂಜ್ ಮಾಡ್ಬೇಕು ಅಂತ ಹೇಳ್ತಾರೆ ಗುರುಜಿ. ಕೆಲಸ ಮಾಡು, ನಮ್ಮ ಆಫೀಸಿಗೆ ಬಾ. ನನ್ನ ಆಫೀಸಿಗೆ ಬಾ, ಅಲ್ಲಿ ನಿನಗೆ ಡಯಾಗ್ನೋಸ್ ಮಾಡಿ ಹೇಳ್ತೀನಿ ಏನ್ ತೊಂದರೆ ಇದೆ ಅಂತ ಹೇಳ್ತೀನಿ. ಅದಕ್ಕೆ ಏನ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಾನು ರೇಕಿ, ಹಿಪ್ನಾಸಿಸ್ ಎಲ್ಲ ನಾನು ಫ್ರೀಯಾಗಿ ಹೇಳ್ಕೊಡೋ ಹಾಗಿಲ್ಲ. ಆದರೆ ಮೆಡಿಟೇಷನ್ ಒಂದಿದೆ, ಅದನ್ನ ನಾನು ಫ್ರೀಯಾಗಿ ಹೇಳ್ಕೊಡ್ಬಹುದು. ಹಾಗಾಗಿ ನಿಂಗೊಂದು ಮೆಡಿಟೇಷನ್ ಹೇಳ್ಕೊಡ್ತೀನಿ. ಅದನ್ನು ನೀನು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡೋ, ಸರಿ ಹೋಗೋ ಸಂಭವ ಇದೆ. ನೀನು ಆಫೀಸಿಗೆ ಬಂದಾಗ ಮಿಕ್ಕ ಅಡ್ವೈಸ್ ನಾನು ಮಾಡ್ತೀನಿ. ನೀನು ಮಾಡ್ಕೋ. ಸ್ವಲ್ಪ ಟೈಮ್ ತಗೊಳುತ್ತೆ, ಆದರೆ ಒಳ್ಳೇದಾಗೋ ಸಾಧ್ಯತೆ ಇದೆ. ದೇಹಕ್ಕೆ ಏನು ಬೇಕಾದರೂ ಸರಿ ಮಾಡ್ಕೊಳ್ಳೋ ಶಕ್ತಿ ದೇಹಕ್ಕಿದೆ. ಆದರೆ ನಿನ್ನ ಮನಸ್ಸಿಗೆ ಆ ತಾಳ್ಮೆ ಇರಬೇಕು, ನಂಬಿಕೆ ಇರಬೇಕು. ಹಾಗಾಗಿ ನಂಬಿಕೆ ಇಟ್ಕೋ, ಸ್ವಲ್ಪ ತಾಳ್ಮೆಯಿಂದ ಕಾಯ್ಕೋ. ಅದು ನಾನು ಹೇಳಿದ್ನ ಅಭ್ಯಾಸ ಮಾಡ್ಕೊಮ್ಮ, ನಿಜವಾಗ್ಲೂ ಒಳ್ಳೇದಾಗತ್ತೆ. ನೀನು ನನ್ನ ಆಫೀಸಲ್ಲಿ ಭೇಟಿ ಮಾಡು, ಮಿಕ್ಕಿದ್ ನಾನು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸರಿ ಮಾಡ್ಕೊಳಕ್ಕಾಗತ್ತೆ ತಾಯಿ. ಗುರುಜಿ ಏನಾರ ಮಾಡಿ ನಾನು ಮಾಡ್ಬಿಟ್ಟಿದ್ದಾರೆ. ನನಗೆ ನಿಮ್ಮನ್ನ ಮರೆಯಲ್ಲ ಗುರುಜಿ. ಬೇಡಮ್ಮ, ಈಗಲೇ ಬ್ಯಾಲೆನ್ಸ್ ಜಾಸ್ತಿ ಆಗ್ಬಿಟ್ಟು ಒದ್ದಾಡ್ತಾ ಇದ್ದೀನಿ ತಾಯಿ. ನಂಗೆ ಮುಂದಿನ 7 ಜನ್ಮಕ್ಕೆ ಬೇಡ ತಾಯಿ. ಆದರೆ ನಾನು ಹೇಳೋದಿಷ್ಟು, ನಾನಂತೂ ದೇವರಲ್ಲ, ನಾನು ಗೈಡ್ ಮಾಡ್ತೀನಿ. ಅದನ್ನ ಬಳಸ್ಕೋ ತಾಯಿ, ನಿಜವಾಗ್ಲೂ ಒಳ್ಳೇದಾಗುತ್ತೆ. ನಂಬಿಕೆ ಇಟ್ಕೋ, ಮಾಡ್ಕೋ. ನಮ್ಮ ಆಫೀಸಿಗೆ ಬಾ, ನಾನು ಹೇಳ್ಕೊಡ್ತೀನಿ. ನೋಡಿ, ಇದು ಕಥೆ ಅಲ್ಲ, ಪುರಾಣ ಅಲ್ಲ, ಉತ್ಪ್ರೇಕ್ಷೆ ಅಲ್ಲ. ನೊಂದಿರೋ ಹೆಣ್ಣು ಮಗುಗಳ ನಿಜವಾದ ಕತೆ. ನಿಜವಾದ ಕತೆ. ಸರ್ಕಾರ ಏನು ಮಾಡ್ತಾ ಇದೆ? ಬರೀ ವಿಜ್ಞಾನ ವಿಜ್ಞಾನ ಅಂತ ಇಟ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಬದುಕಕ್ಕೆ ಸಾಧ್ಯ? ಫಂಡಮೆಂಟಲ್ ಅಪ್ರೋಚೇ ಮೆಡಿಕಲ್ ಸೈನ್ಸ್ಗಿಲ್ಲ.
ನಮ್ಮ ಚಕ್ರಗಳನ್ನು ನಮ್ಮ ಮನಸ್ಸನ್ನು ಉಪಯೋಗಿಸ್ಕೊಂಡು ದೇಹನೇ ಅದಕ್ಕೆ ಏನು ಬೇಕೋ ಕೆಮಿಕಲ್ನ ತಯಾರು ಮಾಡ್ಕೊಳ್ಳೋ ಶಕ್ತಿ ದೇಹಕ್ಕಿದೆ. ಇದಕ್ಕೆ ಸರ್ಕಾರಗಳು ಗಮನ ಕೊಡಬೇಕು. ಕೊಟ್ಕೊಂಡು ಇದನ್ನು ಉಚಿತವಾಗಿ ಮಾಡಿಸ್ಬೇಕು. ಸರ್ಕಾರ ಉಚಿತವಾಗಿ ಮಾಡೋ ಥರ ವ್ಯವಸ್ಥೆ ಮಾಡಬೇಕು. ನೊಂದಿರೋರು ಕೋಟ್ಯಾಂತರ ಜನ ಇದ್ದಾರೆ. ಎಲ್ಲರೂ ಈ ಥರ ನೊಂದಿರೋರಾಗ್ಬಿಟ್ರೆ ನಮ್ಮ ದೇಶ ರೋಗಿಷ್ಠ ದೇಶ ಆಗಲ್ವಾ? ಬರೀ ಔಷಧದಿಂದನೇ ಎಲ್ಲ ಸರಿ ಮಾಡೋಕ್ಕಾಗತ್ತೆಯೇ? ಸಾಧ್ಯನೇ ಇಲ್ಲ. ಭಾಳ ನೋವಾಗುತ್ತೆ. ವೆರಿ ಪೇನ್ಫುಲ್, ವೆರಿ ಪೇನ್ಫುಲ್. ಒಂದ್ಸರಿ ಯಾವತ್ತಾರು ಒಂದು ಒಳ್ಳೆ ದಿನ ನೋಡಿ ಒಂದು ಫ್ರೀ ಕ್ಯಾಂಪ್ ಮಾಡಿ ಗುರುಜಿ. ಕರ್ನಾಟಕದಾದ್ಯಂತ ಮಾಡೋದನ್ನ ಮಾಡೋಣ. ದೊಡ್ಡ ಕ್ಯಾಂಪ್, ಒಂದು ಫ್ರೀ ಕ್ಯಾಂಪ್. ಒಂದು ದಿನನೋ 2 ದಿನನೋ 3 ದಿನನೋ ನನ್ನ ಮನಸ್ಸಲ್ಲಿರೋದನ್ನ ನೀವು ಬಾಯಲ್ಲಿ ಹೇಳ್ತಾ ಇದ್ದೀರಾ. ಒಂದು ದಿನ ಮಾಡೋಣ. 10,000 ಜನನ ಸ್ಟೇಡಿಯಂನಲ್ಲೋ ಎಲ್ಲಾದ್ರೂ ಸೇರಿಸ್ಬಿಟ್ಟು ಮಾಡಬೇಕು. 10,000 ವಿತ್ ಸ್ಟ್ಯಾಟಿಸ್ಟಿಕ್ಸ್. ಮೆಡಿಕಲ್ ರಿಪೋರ್ಟ್ ಬೇಕು. ಎಷ್ಟು ವರ್ಷಗಳಿಂದ ಅವರು ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ, ಏನು ತೊಂದರೆ ಇದೆ ಅಂತ ಮೆಡಿಕಲ್ ಡಾಕ್ಟರ್ದ ಬೇಕು. ಯಾಕಂದರೆ ನಮ್ಮ ಸರ್ಕಾರನೇ ಆಗಲಿ ಯಾರೇ ಆಗಲಿ ಆಯುರ್ವೇದಕ್ಕಾಗಲಿ ಹೋಮಿಯೋಪತಿಗೆ ಬೆಲೆ ಅಷ್ಟು ಕೊಡಲ್ಲ. ವೇರ್ ಇಸ್ ದ ಮೆಡಿಕಲ್ ರಿಪೋರ್ಟ್ ಅಂತಲೇ ಕೇಳ್ತಾರೆ. ಹಾಗಾಗಿ ಮೆಡಿಕಲ್ ರಿಪೋರ್ಟ್ ಸಹಿತ ಬರಲಿ, ಅದು ನಮ್ಮ ಹತ್ರ ದಾಖಲೆ ನಮಗೆ ಕೊಡಲಿ. ನಾವು ಹೇಳ್ಕೊಟ್ಟಿದ್ದನ್ನು ಪ್ರಾಮಾಣಿಕತೆಯಿಂದ ಕಲ್ತ್ಕೊಳ್ಳಿ, ಉಪಯೋಗಿಸ್ಬೇಕು. ಯಾಕಂದ್ರೆ ಯಾವುದೋ ಒಂದು ನಾವು ಒಂದು ಯೋಗಾಸನ ಹೇಳ್ಕೊಡ್ತೀವಿ ಅಂದ್ರೆ ಒಂದ್ಸರಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ 10,000 ಜನ ಸೇರಿ. ಓಕೆ ಓಕೆ ಒಳ್ಳೆ ಗುರುಜಿನ ಹಂಗಂದ್ರೆ ನಾವಿಲ್ಲಿ 20,000 ಜನನೇ ಏಮ್ ಮಾಡೋಣ. ಅಲ್ಲ, ಏಮ್ ನಾವ್ ಮಾಡೋದ್ ಬೇಕಲ್ಲ, ಏಮ್ ಅವ್ರಿಗೆ ಅವರೇ ಮಾಡ್ಕೊಂತಾರೆ. ಯಾಕಂದ್ರೆ ನಾವು ಏನೋ ಒಂದು ಒಳ್ಳೇದ್ ಮಾಡ್ಬೇಕು, ಜನಕ್ಕೆಲ್ಲ ತಲುಪಿಸ್ಬೇಕು. ಏನು ಅಂತ ಅವ್ರು ಮಾಡಿದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಅವೇರ್ನೆಸ್ ನಿಲ್ಲುತ್ತೆ. ಕರೆಕ್ಟ್. ಏನೋ ಸುಮ್ಮನೆ ಮಾತಾಡ್ತಾ ಇದೀವಿ, ಏನೋ ಮಾಡ್ತಾ ಇದೀವಿ, ನಾವೇನು ಮಾಡ್ತಾ ಇಲ್ಲ ಇಲ್ಲಿ. ಬಿಕಾಸ್ ನಾವ್ ಇಲ್ಲಿ ಮಾಡ್ತಾ ಇರೋದೇ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ಬರ್ಲಿ ಅಂತ. ಇದ್ರ ಬಗ್ಗೆ ಯೋಚನೆ ಮಾಡಿ ಗುರುಜಿ. ಖಂಡಿತ. ಓಕೆ ಗುರುಜಿ, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಗುರುಜಿ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿ ಅವರೇ. ನಮ್ಗೂ ಅಡ್ಗೆ ಮಾಡಕ್ ಬರುತ್ತೇರಿ, ನಮ್ಮನೆ ರುಚಿ ಒಂದ್ಸರಿ ನೋಡ್ರಿ ಅಂತ ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ರೇವತಿ ಸುನಿಲ್ ರಾಜು. ರೇವತಿ ಸುನಿಲ್ ರಾಜು ಅವರೇ. ಸುನಿಲ್ ರಾಜು ಅವ್ರು ಏನ್ ಮಾಡ್ಕೊಂಡಿದ್ದಾರೆ? ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಓಕೆ, ನೀವೇನ್ ಮಾಡ್ಕೊಂಡಿದ್ದೀರಿ ರೇವತಿ? ಹೌಸ್ ವೈಫ್. ಓಕೆ, ಏನ್ ಮಾಡ್ತಾ ಇದ್ದೀರಾ ನಮ್ಮ ಕಾರ್ಯಕ್ರಮದಲ್ಲಿ? ನಾನು ಇವತ್ತು ಚಟ್ಪಟ್ ಕೈಮಾ ಕರಿ ಮಾಡ್ತಾ ಇದ್ದೀನಿ. ಚಟ್ಪಟ್ ಕೈಮಾ ಕರಿ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ ರೇವತಿ ಅವರೇ. ಚಟ್ಪಟ್ ಕೈಮಾ ಕರಿ ಬೇಕಾಗುವ ಸಾಮಗ್ರಿಗಳು: ಮಟನ್ ಕೈಮಾ, ಈರುಳ್ಳಿ, ಬಟಾಣಿ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಉಪ್ಪು, ಎಣ್ಣೆ. ಇಷ್ಟೇ, ರುಬ್ಕೊಳ್ಳೋದಲ್ಲ ಏನಿಲ್ವಾ? ಏನಿಲ್ಲ. ಚಟ್ಪಟ್ ಅಂತ ಮಾಡಿ ಬಿಸಾಕ್ಬೋದಾ? ಹೌದು. ಓಕೆ, ರೇವತಿ ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಚಟ್ಪಟ್ ಕೈಮಾವನ್ನ ಮಾಡಿ ನಮಗ್ ಕೊಡ್ತಾ ಇದ್ದಾರೆ. ರೇವತಿ ಅವರೇ, ಏನ್ ಕೊಡಿ ಮಾಡಕ್ಕೆ? ಕುಕ್ಕರ್ ಬೇಕು ನನಗೆ. ಡೈರೆಕ್ಟ್ ಕುಕ್ಕರಾ? ಇನ್ಸೈಡ್ ಪುಟ್ಟಿಂಗು, ವಿಸಲ್ ಕುಕ್ಸಿಂಗು. ಓಕೆ ರೇವತಿ ಅವರು, ನೀವು ಕೇಳಿದಂತ ಕುಕ್ಕರ್ ಕೊಟ್ಟಾಯ್ತು. ನೆಕ್ಸ್ಟ್ ಹೇಳಿ. ಆಯಿಲ್ ಹಾಕ್ತೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಷ್ಟು ಜನ ಮಕ್ಕಳು ರೇವತಿಗೆ? ಒಬ್ಳೆ ಮಗಳು. ಒಬ್ಳೆ ಮಗಳ? ಪಾಪ, ಏನ್ ಅವಳ ಹೆಸರು? ತನಿಷ್ಕಾ. ನಾನು ಇವಾಗ ಆನಿಯನ್ ಹಾಕೊಳ್ಳಿ ಮೇಡಮ್. ಅಡಿಗೆ ಎಲ್ಲ ಮಾಡ್ತೀರಾ ಮನೇಲಿ? ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 7 ವರ್ಷ ಆಯ್ತು. ಹಂಗಂದ್ರೆ ಮಾಡ್ತೀರಾ ಬಿಡಿ. ಎಕ್ಸ್ಟೆನ್ಷನ್ ವಾರಂಟಿ ಕೊಡ್ತಾ ಇದ್ದೀರಾ, ಅಡಿಗೆ ಮಾಡ್ತೀರಾ ಬಿಡಿ. ಇದಾದ್ಮೇಲೆ ಚಿಲ್ಲಿ ಹಾಕಿ. ನಿಮ್ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಂಡು. ಓಕೆ, ಖಾರ ತಿಂತಾರಾ ನಿಮ್ಮಲ್ಲಿ ಸ್ವಲ್ಪ? ತಿಂತಾರೆ. ಮತ್ತೆ ಇಷ್ಟೇ ಎಷ್ಟು ಹಾಕ್ತಾ ಇದ್ದೀರಾ? ನಾನು ಚಿಲ್ಲಿ ಪೌಡರ್ ಎಲ್ಲ ಹಾಕ್ತೀನಲ್ವಾ ಅದಕ್ಕೆ. ಓಕೆ, ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ ರೇವತಿ ಅವರು? ತುಂಬಾ ಮ್ಯೂಸಿಕ್ ಕೇಳ್ತೀನಿ. ಮ್ಯೂಸಿಕ್ ಕೇಳ್ತೀರಾ? ಅದ್ರ ತುಂಬಾ ಮ್ಯೂಸಿಕ್ ಕೇಳೋದೇನು? ಅದೇ ಒಂದ್ಸರಿ ಒಂದೇ ಮ್ಯೂಸಿಕ್ ಕೇಳಕ್ ಸಾಧ್ಯ ಇಲ್ಲ. ಎರಡು ಮ್ಯೂಸಿಕ್ ಕೇಳಕ್ ಸಾಧ್ಯನೇ? ಹಾಡ್ಗಳು ಬರೀ ಹಾಡ್ಗಳೇ ಕೇಳ್ತಾ ಇರ್ತೀನಿ. ಹೌದಾ? ಸ್ನಾಕ್ಸ್ ಮಾಡ್ತೀನಿ ಸಾಯಂಕಾಲದ ಹೊತ್ತು. ಒಳ್ಳೆ ಕೆಲಸ. ಏನೇನು ಸ್ನಾಕ್ಸ್ ಮಾಡ್ತೀರಾ? ಚಾಟ್ಸ್ ಆ ಥರ ಹಂಗೆ ಮಾಡ್ತೀನಿ. ಸುನಿಲ್ಗ? ಹಾಂ. ಎಷ್ಟು ಗಂಟೆಗೆ ಬರ್ತಾರೆ ಪಾಪ ಕೆಲಸದಿಂದ ಅವರು? ಅವ್ರು 8:30 ಹಂಗೆ ಬರ್ತಾರೆ. ವೆರಿ ಗುಡ್. ಇದಾದ್ಮೇಲೆ ನಾನು ಕೈಮಾ ಹಾಕ್ತಾ ಇದ್ದೀನಿ. ಹಾಕಿ ಮೇಡಮ್. ಚಟ್ಪಟಿ ಕೈಮಾನಾ? ಚಟ್ಪಟ್ ಕೈಮಾ. ಓಕೆ. ಅತ್ತೇನು ಅಡುಗೆ ಮಾಡ್ತಾರಾ ಇಬ್ಬರೇ ಸೇರ್ಕೊಂಡು? ಇಬ್ರು ಸೇರ್ಕೊಂಡು ಮಾಡ್ತೀವಿ. ಓಕೆ. ಅಮ್ಮನ ಮನೆ ಇರೋದಿಲ್ಲಿ? ಅವ್ರು ಶಿವಾಜಿನಗರ್ನಲ್ಲಿರೋದು. ಓಕೆ ಓಕೆ ಓಕೆ. ನಾನು ಇವಾಗ ಕೊತ್ತಂಬರಿ ಹಾಕ್ತಾ ಇದ್ದೀನಿ, ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು, ಕೊತ್ತಂಬರಿ. ಮೆಂತ್ಯ ಸೊಪ್ಪು ಫ್ಲೇವರ್ ಬರುತ್ತೆ, ಅದು ಟೇಸ್ಟ್ ಅದಕ್ಕೆ, ಅದಕ್ಕೋಸ್ಕರನಾ? ಅದಕ್ಕೆ ಹಾಕ್ತಾ ಇದ್ದೀನಿ. ಮಗಳು ಸ್ಕೂಲ್ಗೆ ಸೇರಿಸಿದ್ದೀರಾ? ಹೌದು. ಯಾವ ಸ್ಕೂಲಿಗೆ ಹೋಗ್ತಾಳೆ? NET ಪಬ್ಲಿಕ್ ಸ್ಕೂಲ್. ನಿಮ್ಮ ಮನೆ ಇರೋದು? ನಮ್ಮ ಮನೆ ಇರೋದು ವಿವಿಪುರಂ. ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಹಾಕೊಳ್ಳಿ ಮೇಡಮ್, ಎಷ್ಟು ಬೇಕಾ ನೀರು ಹಾಕೊಳ್ಳಿ. ಇದು ಯಾವ್ದು ಜೊತೆ ತಿಂದ್ರೆ ಚೆನ್ನಾಗಿರುತ್ತೆ? ಇದಕ್ಕೆ ಇಡ್ಲಿ, ಚಪಾತಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಓಕೆ. ಇದೊಂದು 3 ವಿಸಿಲ್ ಕೂಗ್ಬೇಕಾ? ಹೌದು. ಆಮೇಲೆ ತಿರುಗಿ ಮಸಾಲೆ ಎಲ್ಲ ಹಾಕ್ತೀರಾ? 3 ವಿಷಲ್ ಕೂಗ್ಬೇಕು? ಹೌದು. ಅಲ್ಲಿದ್ದಂಗೆ ಏನು ಕೆಲಸ ಇಲ್ಲ? ಏನೂ ಇಲ್ಲ. ಓಕೆ ರೇವತಿ ಅವರೇ, 3 ವಿಷಲ್ ಕೂಗಿದೆ. ಚಟ್ಪಟ್ ಕೈಮಾನ ಇದು? ಕೈಮಾ ಕರಿ. ಚಟ್ಪಟ್ ಕೈಮಾ ಕರಿ ರೆಡಿ ಆಗಿರ್ಬೋದು ಅನ್ಕೊಂಡು ತೆಗಿಲಾ? ತೆಗಿರಿ. ಓಹೋ, ಏನೋ ಒಂದು ದಾರಿ ಆಗಿದ್ದೀರಿ. ಆಗಿದೆ. ಇವಾಗ ನಾನು ಬಟಾಣಿ ಹಾಕ್ತಾ ಇದ್ದೀನಿ. ಹಸಿ ಬಟಾಣಿನಾ? ಹಸಿ ಬಟಾಣಿ, ಒಂದು ಸ್ವಲ್ಪ ಸಾಲ್ಟ್,
ಚಿಲ್ಲಿ ಪೌಡರ್ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಬೋದು. ಓಕೆ, ಅವಾಗಲೇ ಹಸಿಮೆಣಸಿನ್ಕಾಯಿ ಹಾಕಿದೀವಲ್ಲ. ಹೌದು. ಧನಿಯಾ ಪೌಡರ್. ಓಕೆ, ಈಸಿ ಅಲ್ಲ ಇದು? ಹೌದು, ತುಂಬಾ ಎಲ್ಲ ಈಸಿ. ತಂದ ಸುರ್ದ ಕುಕ್ಕರ್ ಕೂಗಿಸ್ತಾ ಚಟ್ಪಟ್ ಆಗೋಯ್ತು. ಫಿನಿಶ್. ಆಗೋಯ್ತು. ಯಾರ ರೆಸಿಪಿ? ನಿಮ್ಮ ಅತ್ತೆದಾ ನಿಮ್ಮ ಅಮ್ಮಂದ? ಇದು ನಮ್ಮ ಅತ್ತೆ. ಹೌದಾ? ಅವ್ರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಅಡ್ಗೆನಾ? ರೆಸಿಪೀಸ್ ಎಲ್ಲ. ಮಾಡು ತುಂಬಾ ಸಖತ್ತಾಗಿರುತ್ತೆ ಅಂತೆಲ್ಲ ಹೇಳಿದ್ರಾ? ಓಹ್, ಏನ್ರು ನಿಮ್ಮ ಯಜಮಾನ ಸುನಿಲ್ ಏನಂದ್ರು? ಅಡಿಗೆ ಮಾಡಕ್ ಹೋಗ್ತೀನಿ ಇದಕ್ಕೆ, ಅಯ್ಯೋ ಇಲ್ಲೇ ಹಿಂಗೆ ಅಲ್ಲೋಗಿ ಏನ್ ಮಾಡ್ತೀಯ ಇಲ್ಲ, ಮಾಡ್ರಂತೆ? ಅವ್ರು ಹೇಳಿದ್ರು ಹೋಗಿ ಮಾಡಬೇಕು. ಹೌದಾ? ಫೋನ್ ಮಾಡಿ ಕೊಡ್ಲಾ ಇವಾಗ? ಹಂಗೆ ಹೇಳಿದ್ರ ಅಂತ ಕೇಳಕ? ಇದು ಇವಾಗ ಇನ್ನೊಂದು 2 ವಿಸಿಲ್ಸ್ ಹಾಕ್ಬೇಕು. ತಿರ್ಗಾ 2 ವಿಷಲ್ ಹಾಕ್ಬೇಕಾ? ಹೌದು. ಅಯ್ಯೋ, ಅದು ವಿಷಲ್ ಕೈ ಮಾರಿದ್ರಿ? ಇದು ತುಂಬಾ ಬೇಯ್ದ್ರೆ ಚೆನ್ನಾಗಿರುತ್ತೆ. 2 ವಿಷಲ್ ಇವಾಗ? ಹಾ, ಓಕೆ, ರೇವತಿ ಅವರೇ 2 ವಿಷಲ್ ಕೂಗಾಗಿದೆ, ದಯವಿಟ್ಟು ತೆಗಿತೀರಾ? ತೆಗಿತೀನಿ. 5 ವಿಷಲ್ ಕೈಮಾ. ಇದು ವಿಷಲ್ ಕೈಮಾ ಅಂತ ಇಟ್ಬಿಡ್ರಿ, ಕೂಗಿಸ್ತಾನೇ ಇರ್ಬೋದು. ಅದು ತುಂಬಾ ಎಷ್ಟು ಕೂಗುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಅದಕ್ಕೆ ವಿಷಲ್ ಕೈಮಾ ಫಟಾಫಟ್ ಅಂತ ಕೈಮಾ ಬೇಡ, ಏನು ಚಟ್ಪಟ್ಟಿ ಕೈಮಾ ಕರಿ ಅಂತ ಬೇಡ, ಹೌದು. ವಿಷಲ್ ಕೈಮಾ ಕರಿ ಅಂತ ಇಟ್ಕೋಣ. ಓಕೆ, ಆಗ್ಲಿ, ಹಂಗೆ ಆಗ್ಲಿ. ಓಕೆ, ಇದಾಗಿದೆ. ಹಾಕಿ. ಸರ್, ಚಟ್ಪಟ್ ಕೈಮಾ ಕರಿ ರೆಡಿ ಟು ಈಟ್. ಚಟ್ಪಟ್ ಕೈಮಾ ಕರಿನ ಮಾಡಿ ಕೊಟ್ಟಿದ್ದಾರೆ. ಕೈಮಾ ಕರಿ ಅಲ್ಲ ಇದು, ವಿಷಲ್ ಕರಿ. ಇದು ಏನ್ ಕೂಗ್ಸಿದ್ದು ರೇವತಿ ಅವರು. ಕೂಗಾದ್ಮೇಲೆ ಪರಿಸ್ಥಿತಿ ಹಿಂಗ್ ಬಂದಿದೆ. ಓಕೆ, ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ನಿಮ್ಮಲ್ಲಿ ಕೈಮಾ ನೀವೇ ಕೂಗಿಸ್ಕೊಳ್ಳಿ. ಚಟ್ಪಟ್ ಕೈಮಾ ಕರಿ ಬೇಕಾಗುವ ಸಾಮಗ್ರಿಗಳು: ಮಟನ್ ಕೈಮಾ, ಈರುಳ್ಳಿ, ಬಟಾಣಿ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಉಪ್ಪು, ಎಣ್ಣೆ. ಚಟ್ಪಟ್ ಕೈಮಾ ಕರಿ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಹಸಿ ಮೆಣಸಿನಕಾಯಿ, ಮಟನ್ ಕೈಮಾ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ನೀರು ಹಾಕಿ 3 ವಿಷಲ್ ಕೂಗಿಸಿ. ನಂತರ ಬಟಾಣಿ, ಉಪ್ಪು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಮತ್ತೆ 2 ವಿಷಲ್ ಕೂಗಿಸಿ. ಈಗ ಚಟ್ಪಟ್ ಕೈಮಾ ಕರಿ ಸವಿಯಲು ಸಿದ್ಧ. ಇವನ್ಯಾರು? ನನ್ನ ತಮ್ಮ. ಏನೋ ನಿನ್ನ ಹೆಸರು? ಅವನ ಹೆಸರೇನು? ಗೋವಿಂದ್ ರಾಜ್. ಗೋವಿಂದ್ ರಾಜು. ಇವಳು ಮಗಳ? ಹೌದು. ಇವಳ ಹೆಸರೇ ತನಿಷ್ಕಾ. ನಿನ್ನ ಹೆಸರು? ಕೈಮಾ ತಿಂತೀಯಾ? ಬೇಡವಾ? ಅಮ್ಮ ಚೆನ್ನಾಗಿ ಮಾಡ್ತಾರ ಚೆನ್ನಾಗಿ ಮಾಡಲ್ವಾ? ಮಾತಾಡೋಣ. ಮಾಡ್ತಾರಾ? ಚೆನ್ನಾಗಿರುತ್ತೆ ಅಮ್ಮ ಮಾಡೋದು? ಚೆನ್ನಾಗಿರಲ್ವಾ? ಓಕೆ, ಟೇಸ್ಟ್ ಮಾಡೋಣ ಮೇಡಮ್. ಮಾಡಿ. ಒಂದ್ ಸ್ವಲ್ಪ ನೀರು ಜಾಸ್ತಿ ಆಗಿದೆ. ಪರವಾಗಿಲ್ಲ ಬಿಡಿ, ಏನಾಗಲ್ಲ. ಅದು ವಿಷಲ್ ಕೈಮಾ ಅಲ್ವಾ, ಹಂಗೆಲ್ಲ ಆಗ್ತಾ ಇರುತ್ತೆ. ನಿಮ್ಮ ಮತ್ತೆ ಗ್ಯಾರಂಟಿ ಬೈತಾರೆ ನಿಮ್ಗೆ. ಏನಕ್ಕೆ ನೀರು ಹಾಕ್ತಿ ಅಷ್ಟೊಂದು? ನಾನು ಇಷ್ಟೊಂದು ಹೇಳಿ ಕಳ್ಸಿದ್ನಲ್ಲ ನಿನಗೆ, ಅರ್ಜೆಂಟ್ ಮಾಡ್ಕೊಂಡ್ಬಿಟ್ಟಿದ್ಯಾ ನೀನು ಅಂತೆಲ್ಲ ಹೇಳ್ತಾರೆ. ಚೆನ್ನಾಗಿದೆ ಸರ್. ಒಂಥರ ಬೇರೆ ತರ ಇದೆ, ಪಟಾಪಟ ಇದು. ತುಂಬಾ ಬೇಗನೂ ಆಗುತ್ತೆ. 5 ವಿಷಲು ಬೇಗ ಆಗುತ್ತೆ. ಥ್ಯಾಂಕ್ ಯು, ಚೆನ್ನಾಗಿದೆ. ನಿಮ್ಮ ಅತ್ತೆಗೆ ಥ್ಯಾಂಕ್ಸ್ ಹೇಳ್ಬಿಡಿ. ಓಕೆ ಸರ್. ಪಟಾಪಟ್ ಅಂತ ಮಾಡಿ. ನಿಮ್ಮ ಅತ್ತೆ ಹೆಸರೇನು? ಸರೋಜಾ ರಾಜು. ಸರೋಜಾ ರಾಜು ಅವರೇ, ಚೆನ್ನಾಗಿದೆ. ನಿಮ್ಮ ಸೊಸೆ ಚೆನ್ನಾಗಿ ಮಾಡಿದ್ದಾರೆ, ಡೋಂಟ್ ವೆರಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಳಿಯಾ ಜ್ಯುವೆಲರ್ಸ್ ಅವರು ಅದ್ಭುತವಾಗಿರುವಂತಹ ಬಹುಮಾನ ಕೊಡ್ತಾ ಇದ್ದಾರೆ. ಬೆಳ್ಳಿಯ ಲಕ್ಷ್ಮಿ ನಿಮ್ಮನೆಗೆ. ಥ್ಯಾಂಕ್ ಯು ಸರ್. ಜೊತೆಗೆ 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ ಶೋರೂಮ್ ಇದೆ. ಸುನಿಲ್ನ ಕರ್ಕೊಂಡೋಗಿ ಏನ್ ಬೇಕಾದ್ರೆ ತೆಗೆಸ್ಕೊಂಬಲ್ಲಿ. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಮಗಳಿಗೆ ಕುಕ್ಕಿ ಕೊಡ್ತಾ ಇದೀವಿ, ನಮ್ಮ ಯೂನಿಬಿಕ್ ಕುಕ್ಕಿ. ನಿಂಗ ತಗೋ. ಥ್ಯಾಂಕ್ ಯು ಚಪ್ಪಲ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಬೇಲ್ ಪುರಿನ ತಿನ್ಬೇಕು ಅನಿಸ್ದಾಗ ತಿನ್ನಕ್ಕಾಗಲ್ಲ, ಯಾಕಂದ್ರೆ ಗಾಡಿ ಇವ್ನು ಬಂದಿರಲ್ಲ, ಗಾಡಿ ಇವ್ನು ಸಿಗಲ್ಲ. ಅದ್ರ ಬದಲು ಬೇಕಾದಾಗ ತಿನ್ಬೇಕು ಅಂದಾಗ ಮನೇಲೆ ಬೇಲ್ ಬಾರ್ನ ಇಟ್ಕೋಬಹುದು. ಮೈಯಾಸ್ ಅವರ ಬೇಲ್ ಬಾರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಜೊತೆಗೆ ನಿಮ್ಗೆ ಶ್ರೀನಿಧಿ ಪಬ್ಲಿಕೇಶನ್ ಅವರು ನಮ್ಮ ಒಗ್ಗರಣೆ ಡಬ್ಬಿಯ ನಾನ್ ವೆಜ್ ಪುಸ್ತಕನ ಕೊಡ್ತಾ ಇದೀವಿ. ಬೇಕಾದಂಗೆ ಮಾಡ್ಕೊಂಡು ಸುನಿಲ್ ಅವರಿಗೆ ಕೊಡಿ. ಓಕೆ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ಪ್ರಕಾಶ್ ರಾವ್ ಅವರು. ಅದ್ಭುತವಾಗಿರುವಂತಹ ಒಂದು ಫಟಾಫಟ್ ಅಂತ ಮಾಡ್ಬೇಕಾಗಿರುವಂತಹ ಬ್ರೆಡ್ ಟೋಸ್ಟ್ ಅನ್ನ ಮಾಡಿಸ್ತೀನಿ ಮುರಳಿ ಅವರೇ ಅಂತ ಹೇಳಿದ್ದಾರೆ. ಪ್ರಕಾಶ್ ರಾವ್ ಬನ್ರಿ ಇಲ್ಲಿ. ನಮಸ್ಕಾರ ಪ್ರಕಾಶ್ ರಾವ್. ನಮಸ್ಕಾರ ಸರ್. ಯಾಕ್ರಿ ಬೇಜಾರಾಗಿ ಬರ್ತಾ ಇದ್ದೀರಾ? ಗೊತ್ತಾ ಇಲ್ಲ ಏನ್ ಬೇಜಾರ ಸರ್, ಖುಷಿ ಆಯ್ತು. ಯಾವಾಗ ಏನ್ ಮಾಡ್ತಾ ಇದೀರಾ ಇವತ್ತು ನೀವು? ಎಗ್ ಬ್ರೆಡ್ ಟೋಸ್ಟ್. ಎಗ್ ಬ್ರೆಡ್ ಟೋಸ್ಟ್. ಓಕೆ, ಎಗ್ ಬ್ರೆಡ್ ಟೋಸ್ಟ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಎಗ್ ಬ್ರೆಡ್ ಟೋಸ್ಟ್ ಬೇಕಾಗುವ ಸಾಮಗ್ರಿಗಳು: ಮೊಟ್ಟೆ, ಬ್ರೆಡ್, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾಳು ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟೇ ಸಾಕಾ? ಸಾಕು. ಮಾಡ್ಬೋದಾ? ಮಾಡ್ಬೋದು.
ಓಕೆ 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 ಈಗ ನಾನು ಏನು ಕೊಡ್ಲಿ ನಿಮಗೆ? ಮಿಕ್ಸಿಂಗ್ ಬೌಲ್. ತೋರಿ ಸರ್. ಫಸ್ಟ್ ಮೊಟ್ಟೆ ಹೊಡೆದಾಕ್ತೀನಿ. ಮೊಟ್ಟೆ ಹೊಡೆದಾಕ್ತೀರಾ? ಬೌಲಲ್ಲಿ. ಹೊಡೆದಾಕೊಳ್ಳಿ. ಎಷ್ಟು ಮೊಟ್ಟೆ ಹಾಕ್ಬೇಕು? ಒಂದು 4-5 ಹಾಕ್ತೀನಿ. ಹಾಕಿ ಹಾಕಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನ. ಮಾಡಿ ಸರ್ ಮಾಡಿ ಸರ್ ಮಾಡಿ ಸರ್ ಮಾಡಿ ಸರ್. ಮೊಟ್ಟೆನ ಹೊಡೆದು ಚೆನ್ನಾಗಿ ಮಿಕ್ಸಿಂಗ್ ಮಾಡ್ತಾ ಇದ್ದೀರಾ? ಹೌದು. ಮಾಡಿ 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 ಮಾಡಿ. ಅಷ್ಟೇ. ಗ್ರೀನ್ ಚಿಲ್ಲಿ ಹಾಕ್ತೀನಿ. ಇದಕ್ಕೇನೇನೆ? ಹೌದು ಸರ್. ಓಕೆ ಹಾಕಿ. ಇದು ಮೊಟ್ಟೆ ಬ್ರೆಡ್ ಟೋಸ್ಟಾ? ಹೌದು ಸರ್. ಎಗ್ ಬ್ರೆಡ್ ಟೋಸ್ಟ್. ಬ್ರೆಡ್ ಟೋಸ್ಟ್. ಓಕೆ ಸರ್. ಆಮೇಲೆ ಪೆಪ್ಪರ್ ಪೌಡರ್. ಓಕೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದಕ್ಕೆ? ಹೌದು ಸರ್. ಅದು ಡಿಫ್ರೆಂಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ ಓಕೆ. ಕೊತ್ತಂಬರಿ ಸೊಪ್ಪು ಹಾಕ್ತೀವಿ. ಹಾಕಿ ಸರ್. ರುಚಿಗೆ ಉಪ್ಪು ಸ್ವಲ್ಪ ಹಾಕ್ತೀನಿ. ಉಪ್ಪು ಬೇಕಾ? ಹೌದು ಸರ್. ಹಾಕೊಳ್ಳಿ. ಇದಕ್ಕೆಲ್ಲ ಸಪ್ಪೆ ಬ್ರೆಡ್ ಯೂಸ್ ಮಾಡ್ಬೇಕಲ್ಲ ನಾವು? ಎಸ್ ಸರ್. ಸಾಲ್ಟ್ ಬ್ರೆಡ್ ಯೂಸ್ ಮಾಡ್ತೀವಿ, ಸ್ವೀಟ್ ಬ್ರೆಡ್ ಯೂಸ್ ಮಾಡಲ್ಲ. ಇಲ್ಲ ಸಾಲ್ಟ್ ಐತೆ ನಾವು ಯೂಸ್ ಮಾಡೋದು. ಬ್ರೆಡ್ ಎಲ್ಲ ಸಾಲ್ಟ್ ಸಾಲ್ಟ್ ಬ್ರೆಡ್. ಬ್ರೆಡ್. ನಾನು ಯಾವುದೇ ಯೂಸ್ ಮಾಡಿದ್ರೆ ಸಾಲ್ಟ್ ಬ್ರೆಡ್ ಯೂಸ್ ಮಾಡೋದು ನಾನು. ಹೌದಾ? ಸ್ವೀಟ್ ಮಾಡಿ ಯಾವುದೇ ಮಾಡಿ ಸಾಲ್ಟ್. ಹೌದೇನು? ಆಯ್ತಾ, ಒಳ್ಳೆ ಕಲರ್ಗೆ ಬಂತಾ? ಕಲರ್ ಬಂತು. ಹೆಂಚಿಟ್ಕೋಬೇಕಾ? ಹೆಂಚ್ಬೇಕಾಗಿದೆ ನಾನು. ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ. ಓಕೆ. ಮಾಡೋದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋದು ತಿನ್ಬೋದು. ಇದು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದು. ಎಗ್ ಬ್ರೆಡ್ ಟೋಸ್ಟ್. ಟೋಸ್ಟ್. ಓಕೆ ಓಕೆ ಓಕೆ. ಬಿಸಿ ಆಗಲಿ ಈಗ. ಸ್ವಲ್ಪ ಬಿಸಿ ಆಗಿದ್ರೆ ನೀವು ಎಣ್ಣೆ ಹಾಕ್ಬೇಕಾ? ಏನಾಗ್ಬೇಕು ಸರ್? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನ್ ಮಾಡ್ತೀರಾ ಇದು ನೀವು? ಇವಾಗ ಅದನ್ನ ಡಿಪ್ ಮಾಡಿ ಹಾಗೆ ಫ್ರೈ ಮಾಡ್ತೀನಿ. ಇದಕ್ಕೆ ಫ್ರೈ ಮಾಡ್ತೀರಾ? ಹೌದು, ಅದ್ರಲ್ಲಿ ಫ್ರೈ ಮಾಡ್ತೀನಿ. ಆಮೇಲೆ ಅಷ್ಟೇ. ಓ, ಫಸ್ಟ್ ಎಣ್ಣೆ ಹಾಕಿ ಬ್ರೆಡ್ ನ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ ಅದು. ಓಕೆ ಓಕೆ. ಮೇಲೆ ಚೀಸ್ ಹಾಕ್ತೀನಿ ಸ್ವಲ್ಪ. ಓಕೆ ಓಕೆ ಓಕೆ. ಆಮ್ಲೆಟ್ ಮಾಡಿ ಆಮೇಲೆ ಹಾಕ್ಕೊಂತೀನಿ. ನಾನು ಅನ್ಕೊಂಡೆ ಅದ್ರೊಳಗೆ ಎದ್ಬಿಟ್ಟು ಹಾಕ್ತಾರೆ, ಅದೊಂದು ಸಿಸ್ಟಮ್ ಅಲ್ಲಿ. ಅದೊಂದು ಸಿಸ್ಟಮ್ ಇದೆ. ಇದು ಆ ತರ ಇಲ್ಲ. ಅದು ನೋಡಿದ್ರೆ ನೀವು ಅದು ಎದ್ಬಿಟ್ಟು ಒಂದೊಂದೇ ಹಾಕೊಡ್ತಾರೆ. ಹೌದು ಸರ್. ಅದು ಒಂದು ಸಿಸ್ಟಮ್. ಅದು ಒಂದು ಸಿಸ್ಟಮ್ ಇದೆ. ಅದು ಏನಂದ್ರೆ ಬಟರ್ ಆಮೇಲೆ ಮತ್ತೆ ಮೈದಾ ಹಿಟ್ಟು ಬೇರೆ ಅದು ಒಂಥರ ಇದಾಗ್ತದೆ. ಓಕೆ. ಹಿಂಗೆ ಮಾಡ್ತಾ ಇರೋದು ನೀವು? ಹಿಂಗೆ ಮಾಡೋದು. ಓಕೆ ಓಕೆ. ಬ್ರೇಕ್ಫಾಸ್ಟ್ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟ್ಗೆ ಹೌದು. ಇದನ್ನ ಎಷ್ಟೊಂದು ಜೋಡಿಸ್ಬಿಟ್ಟಿರ್ತೀರಲ್ಲ ನೀವು? ಹೌದು, ಹೌದು. ಅನ್ಕೊಂಡು 5 ಸ್ಟಾರ್ ಹೋಟೆಲ್ಗಳಲ್ಲಿ. ಹೌದೌದು. ತಿನ್ನೋದೇ ಮಜಾ. ಮಜಾ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ಎಲ್ಲ ಹಿಡ್ದಿರುತ್ತೆ. ಏನಿಲ್ಲ, ಉಪ್ಪು ಬ್ರೆಡ್ ಇದೆ ಅಲ್ಲ ಆವಾಗಲೇ ಅಲ್ವಾ? ಹೌದು, ಉಪ್ಪು ಬ್ರೆಡ್ ಇದೆ. ಹಾಕಿ ಹಾಕಿ ಹಾಕಿ. ಎಸ್ ಎಸ್. ತಿನ್ನಕ್ಕೆ ತುಂಬಾ ಮಜವಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ದೊಡ್ಡವ್ರು ಯಾರು ಬೇಕಾದ್ರೂ ತಿನ್ಬೋದು ಹಿಂಗೆ ಮಾಡ್ಕೊಂಡ್ರೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ. ಅದೇ ಬಿಟ್ಟು ಸಂಜೆ ಟೈಮ್ ಸಾಯಂಕಾಲ ತಿನ್ಬೋದು. ಸ್ನಾಕ್ಸ್ ಥರನೂ ತಿನ್ಬೋದು. ಓಕೆ. ನೆಕ್ಸ್ಟ್ ಏನು ಮಾಡೋದು ಇದಕ್ಕೆ? ಚೀಸ್ ಹಾಕ್ತೀವಿ ಸರ್ ಸ್ವಲ್ಪ. ಹಾಕಿ. ಓಹೋ ಹೋ ಹೋ, ಒಳ್ಳೆ ಮಜಾ. ಆಫ್ ಮಾಡ್ಬಿಡಲಾ? ಮಾಡಿ. ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ಲೈಟ್ ಹಾಕಿ ಸರ್, ಹಾಕಿ. ತಳಿ ಸರ್. ಎಗ್ ಬ್ರೆಡ್ ಟೋಸ್ಟ್. ಎಗ್ ಬ್ರೆಡ್ ಟೋಸ್ಟು. ಓಕೆ, ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ತುಂಬಾ ಈಸಿ ಮೆಥಡು. ಎಲ್ಲ ತಿಳ್ಕೊಂಡಿರ್ತಾರೆ. ಸ್ವಲ್ಪ ಚೇಂಜ್ ಮಾಡ್ಕೊಂಡು ಹೋಯ್ತು ಅಂದ್ರೆ ಮಕ್ಕಳಿಗೆಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆಲ್ಲ ಕಳಿಸ್ಬೋದು. ಸ್ಕೂಲ್ಗಳೆಲ್ಲ ಓಪನ್ ಆಗಿಬಿಟ್ಟಿದೆ. ಎಲ್ಲ ಸ್ಕೂಲ್ ಮಕ್ಳಿಗೂ ದಿನ ಹೊಸಷ್ಟು ತಿಂಡಿಗಳು ಬೇಕಾಗುತ್ತೆ, ಲಂಚ್ ಪ್ಯಾಕ್ ರೆಸಿಪಿಗಳು ಬೇಕಾಗುತ್ತೆ. ಇವೆಲ್ಲ ಅಳವಡಿಸ್ಕೊಳ್ತೋಯ್ತು ಅಂದ್ರೆ ಗೊತ್ತೇ ಆಗಲ್ಲ. ಇದು ನೀವು ಮೊಟ್ಟೆ ಮಿಕ್ಸ್ ಮಾಡಿದ್ರೆ ಅಂತ ಗೊತ್ತೇ ಆಗಲ್ಲ, ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ. ಪ್ರಕಾಶ್ ಅವರು ಇದನ್ನ ಮಾಡಿ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ.
ನೋಡ್ಕೊಳ್ಳಿ, ನೀವೇ ಮಾಡ್ಕೊಳ್ಳಿ. ಎಗ್ ಬ್ರೆಡ್ ಟೋಸ್ಟ್ ಬೇಕಾಗುವ ಸಾಮಗ್ರಿಗಳು: ಮೊಟ್ಟೆ, ಬ್ರೆಡ್, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾಳು ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಎಗ್ ಬ್ರೆಡ್ ಟೋಸ್ಟ್ ಮಾಡುವ ವಿಧಾನ: ಒಂದು ಬೌಲ್ಗೆ ಮೊಟ್ಟೆ ಒಡೆದು ಹಾಕಿ ಬೀಟ್ ಮಾಡಿ, ಇದಕ್ಕೆ ಹಸಿ ಮೆಣಸಿನಕಾಯಿ, ಕಾಳು ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ಕಲಸಿ ಬ್ರೆಡ್ ಪೀಸ್ ಅನ್ನು ಅದ್ದಿ ಎಣ್ಣೆಯಲ್ಲಿ ರೋಸ್ಟ್ ಮಾಡಿದರೆ ಎಗ್ ಬ್ರೆಡ್ ಟೋಸ್ಟ್ ಸವಿಯಲು ಸಿದ್ಧ. ಎಲ್ರಿಗೂ ಇಷ್ಟ ಆಗುತ್ತೆ, ಮಾಡ್ಕೊಡೋರು ಬೇಕಷ್ಟೇನೆ. ಅದ್ಭುತ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಮೊಟ್ಟೆ ಹಾಕಿದೀವಿ ಅಂತ ಹೇಳೋದೇ ಬೇಕಾಗಿಲ್ಲ. ಓಕೆ, ಥ್ಯಾಂಕ್ ಯು ಪ್ರಕಾಶ್. ತುಂಬಾ ಚೆನ್ನಾಗಿ ಮಾಡಿದೀರಾ. ತುಂಬಾ ಜನ ಕೇಳ್ತಾರೆ ನೀವು ಫೋನ್ ನಂಬರ್ ಹೇಳ್ಬೇಕು, ಪ್ರಕಾಶ್ ಅವ್ರ ಫೋನ್ ನಂಬರ್ ಹೇಳಿ ಅಂತ. ದಯವಿಟ್ಟು ನೀವು ಫೋನ್ ನಂಬರ್ ಹೇಳ್ಬಿಟ್ಟು ಹೋಗ್ಬೇಕು. ನೀವು ಯಾವಾಗ ಹೇಳಿ. 99 9945 07 9945 07 46 80 ಈ ನಂಬರ್ ಫೋನ್ ಮಾಡಿದ್ರೆ ಪ್ರಕಾಶ್ ಅವರು ಸಿಗ್ತಾರೆ. ನೀವು ಕೇಳಿದಂತ ಸ್ನಾಕ್ಸ್ ಅನ್ನ ಬಂದು ಮಾಡ್ಕೊಡಕ್ಕೂ ತಯಾರಾಗಿರ್ತಾರೆ. ಥ್ಯಾಂಕ್ ಯು ಪ್ರಕಾಶ್ ಅವ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಈ ಎಗ್ ಬ್ರೆಡ್ ಟೋಸ್ಟು ಒಂಥರ ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆಲ್ಲ ಏನು ಗೊತ್ತಾಗಲ್ಲ, ನಾವು ಮೊಟ್ಟೆನ ಕಳಿಸಿದೀವಿ ಅದೆಲ್ಲ ಏನೂ ಇಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದನ್ನ ಖಾಲಿ ಮಾಡಬೇಕು, ಆದ್ರೆ ಮುರಳಿಯವರೇ ಟೈಮ್ ಆಗೋಗಿದೆ. ದಯವಿಟ್ಟು ಕಾರ್ಯಕ್ರಮ ಮುಗಿಸಿ. ತುಂಬಾ ಜನ ನಾವು ಬರಬೇಕು, ಹೊಸ ಹೊಸ ಕಾರ್ಯಕ್ರಮಗಳೆಲ್ಲ ಭಾಗವಹಿಸಬೇಕು, ನಮ್ಮ ಅಡುಗೆ ಕೈ ರುಚಿನ ತೋರಿಸ್ಬೇಕು, ನಮಗೂ ಅಡುಗೆ ಮಾಡಕ್ ಬರುತ್ತಲ್ವಾ. ತುಂಬಾ ಜನಕ್ಕೆ ಧೈರ್ಯ ಬಂದ್ಬಿಟ್ಟಿದೆ ಇವಾಗ, ಅಡುಗೆ ಮಾಡ್ಬೋದು, ನೋ ಪ್ರಾಬ್ಲಮ್ ಅಂತ. ಖಂಡಿತವಾಗ್ಲೂ ಬನ್ನಿ, ನೀವು ಅಡುಗೆ ಮಾಡೋದು ನಾನು ಕಾಯ್ತಾ ಇರ್ತೀನಿ. ನಿಮ್ಮ ರುಚಿಗೋಸ್ಕರ ನಾನು ಕಾಯ್ತಾನೆ ಇದ್ದೀನಿ. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ನಿಮ್ಮನ್ನ ಕರ್ಸ್ಕೊಳ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ಬೇಕು. ಇವುಗಳ ಮಧ್ಯೆ ಮುರಳಿಯವರೇ, ನಿಮ್ಮ ಪುಸ್ತಕಗಳು ಸಿಗ್ತಾ ಇಲ್ಲ, ನಮ್ಮ ಊರಲ್ಲಿ ಸಿಗ್ತಾ ಇಲ್ಲ, ಏನ್ ಮಾಡಬೇಕು? ಪುಸ್ತಕ ಸಿಕ್ಕಿಲ್ಲ ಅಂದ್ರೆ ವೆರಿ ಸಿಂಪಲ್, ಒಂದು ನಂಬರ್ ಕೊಡ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ, ಪುಸ್ತಕ ನಿಮ್ಮ ಮನೆಗೆ ಬಂದು ತಲುಪುತ್ತೆ. ಟೆಲಿಫೋನ್ ಸಂಖ್ಯೆ 41118646. ಮತ್ತೊಮ್ಮೆ 41118646 ಈ ನಂಬರ್ಗೆ ಫೋನ್ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ.